ಪ್ರಸಂಗ ಅನ್ನೋದು ದೇವರ ಕನಸನ್ನು ನಮ್ಮ ಹೃದಯದಲ್ಲಿ ಹಾಕೋದೇ ಪ್ರಸಂಗ. ಆಮೇಲೆ ದೇವ್ರಿಗೊಂದು ಕನಸಿರುತ್ತೆ, ಆ ಕನಸನ್ನು ಎತ್ಕೊಂಬಂದು ನಮ್ಮೊಳಗಡೆ ಹಾಕ್ತಾರೆ. ಅದೇನೇ ಮೆಸೇಜು. ಇವಾಗ ನಾನು ಒಂದು ಮೆಸೇಜ್ ಮಾತಾಡ್ತೀನಿ ಅಂದರೆ ನಮ್ಮೊಳಗಡೆ ಹೊಸ ಹೊಸ ಕನಸುಗಳು ಬರಬೇಕು. ಇರೋ ಕನಸು ಫಸ್ಟೇ ಏನೇನೋ ಮಾಡಬೇಕಂತಿದ್ದೆ, ಚರ್ಚಿಗೆ ಬಂದಮೇಲೆ ಎಲ್ಲ ನಾನು ಬಿಟ್ಟುಬಿಟ್ಟೆ ಅನ್ನೋ ಥರ ಇರಬಾರ್ದು. ಯಾವಾಗ ಪ್ರಸಂಗ ಕೇಳ್ತೀವೋ ನಮಗೆ ಹೊಸ ಹೊಸ ಕನಸುಗಳು ಬರಬೇಕು. ಅಪ್ಪ ಪ್ರಸಂಗ ಕೇಳಿದರೆ ಇನ್ನೂ ಸೂಪರಾಗಿ ರೆಡಿ ಆಗಬೇಕು, ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಹೆಂಗಾಗಿರಬೇಕು, ಇನ್ನೂ ದೊಡ್ಡ ಕಾರ್ಯ ಮಾಡಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಸೂಪರಾಗಿ ಓಡಾಡಬೇಕು, ಸೂಪರಾಗಿರಬೇಕು ಅನ್ನೋದೇ ಪ್ರಸಂಗ. ಹಾಳಾಗೋಕ್ಕೆ ಪ್ರಸಂಗ ಇದ್ದಿದ್ರೆ ನೀನು ಚರ್ಚಿಗೆ ಬರಬೇಕಾಗಿದ್ದಂಥ ಅವಶ್ಯಕತೆನೇ ಇಲ್ಲ. ನೀನು ಆಚೆ ಇದ್ರೇ ಹಾಳಾಗೋತೀಯ. ನನ್ನ ಪ್ರಸಂಗ ಹೆಂಗಿದೆ ಇವಾಗ? ಇಟ್ಸ್ ಲೈಕ್ ರೈನಿಂಗ್. ಮಳೆ ಸುರಿತಾಯ್ತಾ? ಹೌದು ಪಾಸ್ಟರ್, ಬಿಸಿ ಇತ್ತು, ತಣ್ಣಗಾಗ್ಬಿಡ್ತು ನಿಮ್ಮ ಪ್ರಸಂಗ ಕೇಳಿದ ತಕ್ಷಣ. ಅದೇ ಮಳೆ, ಮುಂಗಾರು ಮಳೆ, ಹಿಂಗಾರು ಮಳೆ ಎಲ್ಲ ಸೇರ್ಕೊಂಬರೋ ಮಳೆ ಇದು. ಅವಾಗ ವಾಕ್ಯ ಇರಲಿಲ್ಲ, ಅವಾಗ ಟ್ರೈ ಮಾಡಿದ ಆಗಿಲ್ಲ. ಈಗ ಹೇಳ್ತಾ ಇರೋದು ಯಾರು? ಮಾಸ್ಟರ್ ದ ಬ್ಲಾಸ್ಟರ್. ಈಗ ಕೆಲಸ ನಡೀತು ಹೋಗು, ಈಗ ದ ಮಾಸ್ಟರ್ ಹ್ಯಾಸ್ ಕಮ್. ಇವತ್ತು ಗ್ರೇಸ್ ಪ್ರೀಚಿಂಗ್ ಮಾತಾಡೋಕ್ಕೆ ಜನ ಕಡಿಮೆ, ಅದಕ್ಕೆ ಜನ ಯಾರು ನಂಬಲ್ಲ. ದೇವ್ರು ಹೊಡಿತಾರೆ, ಶಪಿಸ್ತಾರೆ, ಓದಿತಾರೆ ಅನ್ನೋ ಪ್ರಸಂಗ ಮಾತಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ತುಂಬ ಗ್ರೂಪ್ ಅಲ್ಲೇ ಹೋಗೋದು. ಏನು ಮಾಡೋಣ? ದೇವ್ರಿಗೆ ಟೆನ್ಷನ್ ಆಯಿತು. ನಾನು ಹೇಳಿನೂ ಜನ ನಂಬಿಲ್ಲಲ್ಲಪ್ಪ, ಈ 10 ಜನ ಪ್ರಸಂಗ ಕೇಳಿ ಲಕ್ಷಾಂತರ ಜನ ಹಾಳಾಗ್ಬಿಟ್ರಲ್ಲ ಅಂತ ದೇವ್ರಿಗೆ ದುಃಖ ಆಗೋಯ್ತು. ನಾನು ಏನು ಮಾಡಲಿ? ಈ ಜನ ನಂಬ್ತಾ ಇಲ್ವಲ್ಲ. ಯೆಹೋಶುವನು ಕಾಲೇಬನು ನಂಬಿದ್ರು, ಅವ್ರು ಮಾತ್ರ ಹೋದರು. ಏನು ಮಾಡೋಕ್ಕಾಗುತ್ತೆ? ನೀವು ನಂಬಿದ್ರೆ ನನ್ನ ಹಿಂದೆ. ರನ್ ಟು ಜೀಸಸ್ ಅಲ್ಲ ಗ್ರೇಸ್, ಹಿ ರ್ಯಾನ್ ಟು ಯು, ದಟ್ ಈಸ್ ಗ್ರೇಸ್. ಸೀಕಿಂಗ್ ಗಾಡ್ ಈಸ್ ರಿಲಿಜಿಯಸ್, ಗಾಡ್ ಸೀಕಿಂಗ್ ಮ್ಯಾನ್ ಈಸ್ ಗ್ರೇಸ್. ಪ್ರಸಂಗ ಅನ್ನೋದು ದೇವರ ಕನಸನ್ನು ನಮ್ಮ ಹೃದಯದಲ್ಲಿ ಹಾಕೋದೇ ಪ್ರಸಂಗ. ಆಮೇಲೆ ದೇವ್ರಿಗೊಂದು ಕನಸಿರುತ್ತೆ, ಆ ಕನಸನ್ನು ಎತ್ಕೊಂಬಂದು ನಮ್ಮೊಳಗಡೆ ಹಾಕ್ತಾರೆ. ಅದೇನೇ ಮೆಸೇಜು. ಇವಾಗ ನಾನು ಒಂದು ಮೆಸೇಜ್ ಮಾತಾಡ್ತೀನಿ ಅಂದರೆ ನಮ್ಮೊಳಗಡೆ ಹೊಸ ಹೊಸ ಕನಸುಗಳು ಬರಬೇಕು. ಇರೋ ಕನಸು ಫಸ್ಟೇ ಏನೇನೋ ಮಾಡಬೇಕಂತಿದ್ದೆ, ಚರ್ಚಿಗೆ ಬಂದಮೇಲೆ ಎಲ್ಲ ನಾನು ಬಿಟ್ಟುಬಿಟ್ಟೆ ಅನ್ನೋ ಥರ ಇರಬಾರ್ದು. ಯಾವಾಗ ಪ್ರಸಂಗ ಕೇಳ್ತೀವೋ ನಮಗೆ ಹೊಸ ಹೊಸ ಕನಸುಗಳು ಬರಬೇಕು. ನನಗೆ ದೇವರಲ್ಲಿ ಬಂದ ಮೇಲೇ ಹೊಸ ಹೊಸ ಕನಸೆಲ್ಲ ಬಂತು. ದೇವ್ರು ಇಲ್ಲದೇ ಇರಬೇಕಾದ್ರೆ ಹೆಂಗಿತ್ತು ಗೊತ್ತಾ? ಹೆಂಗೋ ಒಂದು ಗಾರ್ಮೆಂಟ್ಸಲ್ಲಿ ಸೆಟ್ಲ್ ಆಗಿಬಿಡೋಣ, ಅಥವಾ ಒಂದು ಡ್ರೈವರ್ ಆಗಿ ಸೆಟ್ಲ್ ಆಗಿಬಿಡೋಣ, ಅಥವಾ ಏನೋ ನಾವು ಬದುಕಿದ್ರೆ ಸಾಕು, ನಮಗೆ ಊಟ ಸಿಕ್ಕಿದ್ರೆ ಸಾಕು, ಏನೋ ಒಂದು ಕೆಲಸ ಮಾಡ್ಕೊಂಡು ಇದ್ಬಿಡೋಣ ಅನ್ನೋ ಥರ ಇತ್ತು. ಯಾವಾಗ ನಾನು ದೇವ್ರನ್ನ ಸ್ವೀಕಾರ ಮಾಡಿಕೊಂಡು, ಯಾವಾಗ ಮೆಸೇಜ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಯಾವಾಗ ಪ್ರಸಂಗಗಳನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಯಾವಾಗ ಸತ್ಯವೇದನ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆವಾಗಿಂದನೇ ನಾನು ಬದುಕೋದು ಯೋಚನೆ ಮಾಡಿಲ್ಲ. ನಾನು ಬೇರೆಯೊಬ್ಬರನ್ನ ಬದುಕಿಸೋದು ಹೆಂಗೆ ಅಂತ ಯೋಚನೆಗಳು ಬಂತು ನನಗೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ಮುಂಚೆ ನಾನು ಏನಪ್ಪ ತಿನ್ನಲಿ ಅನ್ನೋ ಥರ ಯೋಚನೆ ಇತ್ತು. ಇವಾಗ ಪ್ರಸಂಗ ಕೇಳಿದ ಮೇಲೆ ಎಷ್ಟು ಜನಕ್ಕೆ ತಿನ್ಸೋಣ ಅನ್ನೋ ಥರ ಯೋಚನೆ ಬಂದ್ಬಿಟ್ಟಿದೆ. ಸೊ ನಾನು ಹೆಂಗೆ ಬಾಳೋದು ಅಲ್ಲ, ಬೇರೆಯವ್ರನ್ನ ಬಾಳಿಸ್ಬೇಕು. ನಾನೇನು ತಿನ್ನೋದಲ್ಲ, ಇನ್ನೊಬ್ರನ್ನ ತಿನ್ನಿಸ್ಬೇಕು. ಇವಾಗ ನೋಡಿ, ಡ್ರೀಮ್ ದೊಡ್ಡದಾಗೋಯ್ತು. ಯಾಕೆ? ವೆನ್ ವಿ ಹಿಯರ್ ದ ಮೆಸೇಜ್, ವೆನ್ ವಿ ಹಿಯರ್ ದ ವರ್ಡ್ ಆಫ್ ಗಾಡ್, ದೇವರ ಸತ್ಯನ, ವಾಗ್ದಾನನ ನಾವು ಕೇಳ್ತಾ 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 ನಮ್ಮೊಳಗಡೆ ಕನಸುಗಳು ಬರಬೇಕು. ದಟ್ ಈಸ್ ಕಾಲ್ಡ್ ಮೆಸೇಜ್. ದೇವರ ಕನಸನ್ನು ನಿಮ್ಮ ಮನಸ್ಸಲ್ಲಿ ಹಾಕೋ ಕೆಲಸದಲ್ಲೇ ನಾನಿರೋದು. ಅದಕ್ಕೆ ಇವತ್ತು ದೇವ್ರು ಎಂಥವ್ರು, ದೇವ್ರು ಏನು ಹೇಳ್ತಾರೆ, ಸತ್ಯವೇದ ಏನು ಹೇಳುತ್ತೆ ಅನ್ನೋದೆಲ್ಲ ನಾವು ಸ್ವಲ್ಪ ನೋಡೋಣ. ನೋಡಿ, ಈಗ ಕನಸೇ ಇಲ್ಲದೆ ಇರೋ ಒಬ್ಬ, ಈ ರೀತಿ ಹೇಳ್ತೀನಿ, ಮಕ್ಕಳೇ ಇಲ್ಲ ಒಬ್ಬನಿಗೆ, ದೇವ್ರು ಅವನ ಹತ್ರ ಹೋಗಿ ಏನು ಹೇಳ್ತಾರೆ ಗೊತ್ತಾ? ಆಚೆ ಬಾ, ಸ್ವಲ್ಪ ಆಕಾಶನ ನೋಡು ಅಂತಾರೆ, ನಕ್ಷತ್ರಗಳನ್ನ ನೋಡು ಅಂತಾರೆ. ನೋಡ್ಬಿಟ್ಟು ಹೇಳ್ತಾರೆ, ಲೋಕದಲ್ಲಿರೋ ಎಲ್ಲ ಜನರು ನಿನ್ನಲ್ಲಿ ಆಶ್ವಾಸಲ್ಪಡೋರು. ನೋಡಿ, ಜೆನಿಸಿಸ್ 12:3, ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಆಶೀರ್ವಾದ. ನೋಡಿ, ನಿನ್ನ ಮೂಲಕ ಭೂಲೋಕದಲ್ಲಿರುವ ಎಲ್ಲಾ ಕುಲ ಅಂತ. ಇವನಿಗೆ ಒಂದು ಕುಲ ಗೋತ್ರ ಇಲ್ಲ, ಒಂದು ಮಗು ಇಲ್ಲ. ಆದರೆ ಇವನ ಹತ್ರ ಬಂದು ದೇವ್ರು ಏನು ಹೇಳ್ತಾರೆ ಗೊತ್ತಾ? ಭೂಲೋಕದಲ್ಲಿರುವ ಎಲ್ಲ ಕುಲಗೋತ್ರಗಳು ನಿನ್ನ ಮೂಲಕ ಆಶೀರ್ವದಿಸಲ್ಪಡೋದು. ಅಂದರೆ ಕನಸೇ ಇಲ್ಲದೆ ಇರೋನ ಹತ್ರ, ಒಂದು ಮಗುನೂ ಇಲ್ಲದೆ ಇರೋನ ಹತ್ರ ಭೂಲೋಕದಲ್ಲಿರುವ ಎಲ್ಲ ಕುಟುಂಬದ ಬಗ್ಗೆ ದೇವ್ರು ಮಾತಾಡ್ತಾವ್ರೆ. ಅಂದರೆ ಅವನಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾವತ್ತೂ ನಾನು ಮಾತನಾಡುವಂಥ ಒಂದು ಪ್ರಸಂಗ
ನಿಮಗೂ ನನ್ನ ಪ್ರಸಂಗಕ್ಕೂ ಸಂಬಂಧನೇ ಇರಲ್ಲ. ಆದರೆ ಒಂದು ದಿನ ನೀವು ತಿಳ್ಕೊಳ್ತೀರಾ, ಹೌದಪ್ಪ ಫಿಲಿಪ್ ಪಾಸ್ಟ್ ಹೇಳಿದೆಲ್ಲ ನನ್ನ ಜೀವನದಲ್ಲಿ ನಿಜವಾಯಿತು, ಸತ್ಯ ಆಯಿತು ಅಂತ. ಪ್ರೈಸ್ ಲಾರ್ಡ್. ಈಗ ನೋಡಿ, ಆಶೀರ್ವಾದದ ಬಗ್ಗೆ ಕೇಳ್ತಾ ಇದ್ದೀವಿ. ಆಶೀರ್ವಾದ ಬಂದಿಲ್ಲ ಅಂದಿದ ತಕ್ಷಣ ನಾವೇನು ಅನ್ಕೊಂತೀವಿ ಗೊತ್ತಾ? ಓ ಮೇ ಬಿ ಇದು ಬೇರೆಯವ್ರಿಗೆ, ನನಗೆ ನಡೆಯಲ್ಲ. ಗುಣ ಆಗೋದ ಬಗ್ಗೆ ಕೇಳ್ತಾ ಇರ್ತೀವಿ, ನಮಗೆ ಗುಣ ಆಗಲ್ಲ. ನಾವೇನು ಯೋಚನೆ ಮಾಡ್ತೀವಿ ಗೊತ್ತಾ? ಓ ಮೇ ಬಿ ನನಗೆ ಗುಣ ಆಗಲ್ವೇನೋ ಅಂತ. ನೋಡಿ, ಇದು ಹೆಂಗೆ ಗೊತ್ತಾ, ಪ್ರಸಂಗ ಅನ್ನೋದು ಹೆಂಗೆ ಗೊತ್ತಾ, ಒಂದು ಬಂಡೆ ಇದ್ದಂಗೆ. ಈಗ ಬಂಡೆನ ಸುತ್ತಿಯಲ್ಲಿ ಹೊಡಿತಾ ಇರ್ಬೇಕಾದ್ರೆ ಫಸ್ಟ್ ಒಂದು ಏಟು ಏನು ಗೊತ್ತಾಗಲ್ಲ, ಎರಡನೇ ಏಟು ಏನು ಗೊತ್ತಾಗಲ್ಲ, ಒಂದು 10 ಏಟು ಹೊಡೆದಿದ ತಕ್ಷಣ ಪಟ್ಟಂತ ಸೀಳ್ಬಿಡುತ್ತೆ. ಅಂದರೆ ಒಂದು ಏಟಿಗೆ ಒಳಗಡೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗೋಯ್ತು, ಆದರೆ 10 ಏಟಿಗೆ ಅದು ಓಪನ್ ಆಗೋದು. ಆ ರೀತಿ ಒಂದು ಪ್ರಸಂಗನ ಮತ್ತೆ 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 ಕೇಳಬೇಕು. ನಾನು ಮಾಡೋ ಒಂದು ಪ್ರಸಂಗದಲ್ಲೇ ಒಂದು ಏಟು ಬಿತ್ತು, ಫಸ್ಟು ಹ್ಯಾಮರ್ ಏಟ್ ಬಿತ್ತು ನೋಡಿ, ಪ್ರಾಸ್ಪರಿಟಿ ಅಂತ. ಅಲ್ಲೇ ಕೆಲಸ ಸ್ಟಾರ್ಟ್ ಆಗೋಯ್ತು. ಇನ್ನೂ ತಿರ್ಗಾ ಒಂದು 10 ಏಟು ಹೊಡಿತೀನಿ ಬರುತ್ತೆ ನೋಡಿ. ಓಕೆನಾ? ಅದಕ್ಕೆ ಯಾವಾಗಲೂ ಒಂದು ಪ್ರಸಂಗ ಕೇಳಿಬಿಟ್ಟು ಏನು ನಡೆದಿಲ್ಲ ಅನ್ನೋ ಮುಕ್ತಾಯಿಗೆ ಬರಬೇಡಿ, ಇನ್ನೂ ಬೇಜಾನ್ ಏಟ್ಗಳು ಬೀಳ್ತವೆ. ನಾನು ಕೊಡೋ ಏಟು ದರಿದ್ರದ ಏಟು, ಕಾಯಿಲೆಗಳು ಬರುತ್ತೆ, ಶಾಪ ಬರುತ್ತೆ ಅನ್ನೋ ಏಟಲ್ಲ. ಆಶೀರ್ವಾದದ ಏಟು, ಆರೋಗ್ಯದ ಏಟು, ಪ್ರಾಸ್ಪರಿಟಿ ಏಟು ಬೀಳ್ತಾ ಇರ್ತೈತೆ, ಬರ್ತಾ ಇರ್ತೈತೆ ನೋಡಿ. ಆಮೇನ್? ರೈಟ್. ಓಕೆ, ಸರಿ. ಇನ್ನು ಮೆಸೇಜ್ ಎಂಟ್ರೆನ್ಸು ಇನ್ನೂ ಒಳಕ್ಕೆ ಹೋಗಿಲ್ಲ. ಜಸ್ಟ್ ಇದೆಲ್ಲ ಬಂದ್ಬಿಟ್ಟು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಕೊಡ್ತಾ ಇದ್ದೀನಿ. ಸೊ ವರ್ಡ್ ಆಫ್ ಗಾಡ್ ಅಂದರೆ ಏನು? ವಾಟ್ ಈಸ್ ವರ್ಡ್ ಆಫ್ ಗಾಡ್? ನೋಡಿ, ಏಷಾಯನಿಗೆ ಬರೆದ ಪುಸ್ತಕ 55ನೇ ಅಧ್ಯಾಯ 7-8. ದ ಬುಕ್ ಆಫ್ ಐಸೈಯಾ ಚಾಪ್ಟರ್ 55 verse 7 and 8. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆತನು ಮಹಾಕೃಪೆಯಿಂದ ಕ್ಷಮಿಸುವ ಆತನು. ಪ್ರೈಸ್ ದ ಲಾರ್ಡ್. ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಪ್ರೈಸ್ ದ ಲಾರ್ಡ್. ಸರಿ, ಈಗ ಕ್ಷಮಿಸುವನು ಅಂತ ಹೇಳಿ ಆಯ್ತಲ್ವಾ? ಕ್ಷಮಿಸ್ಬಿಟ್ಟಿದ ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಏನು? ಓದಿ. ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ಅಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಅಲ್ಲ. ನೋಡಿ, ಇದನ್ನ ಪಾಸ್ಟ್ಗಳು ಏನು ಹೇಳ್ತಾರೆ ಗೊತ್ತಾ? ಓಹೋ, ತುಂಬ ಸೂಪರಾಗಿರ್ಬೇಕು ಅಂತ ಯೋಚನೆ ಮಾಡ್ದ ನೀನು. ನಿನ್ನ ಯೋಚನೆ ಥರ ಆಗಲ್ಲ, ದೇವ್ರು ಕೊಡ್ತಾರೆ ನೋಡಿ ನಿನಗೆ. ಈಗ ಒಂದು ಬಿಸ್ನೆಸ್ ಫೇಲ್ಯೂರ್ ಆಗೈತಪ್ಪ, ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಫೇಲ್ಯೂರ್ ಆಗೋಯ್ತು. ಏನು ಹೇಳ್ತಾರೆ ಗೊತ್ತಾ? ಬ್ರದರ್, ನೀವೇನೋ ಮಾಡಬೇಕು ಅಂತ ಇದ್ರಿ, ಆದರೆ ನಿಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ. ಸರಿ, ನಾನು ಹೀಗೆ ಹೇಳ್ತೀನಿ, ನನ್ನ ಯೋಚನೆ ಎಲ್ಲ ದೇವ್ರ ಯೋಚನೆ ಇಲ್ಲ ಅಂದಮೇಲೆ ನಾನು ಏನಕ್ಕೆ ಪ್ರೇಯರ್ ಮಾಡಬೇಕು? ಅರ್ಥ ಆಗ್ತಾಯ್ತಲ್ಲ? ಇಫ್ ಮೈ ಥಾಟ್ಸ್ ಆರ್ ನಾಟ್ ಗಾಡ್ ಥಾಟ್ಸ್, ದೆನ್ ವೈ ಶುಡ್ ಐ ಪ್ರೇ? ಯಾಕೆ ಗೊತ್ತಾ, ನಾನು ಏನೇ ಪ್ರೇಯರ್ ಮಾಡಿ ಆಮೇನ್ ಅಂದರೂ ಅದು ದೇವ್ರ ಯೋಚನೆ ಅಲ್ಲ. ಮತ್ತು ಇನ್ನೇನಕ್ಕೆ ನಾನು ಕನಸು ಕಾಣಬೇಕು? ಮೈ ಥಾಟ್ಸ್ ಆರ್ ನಾಟ್ ಯುವರ್ ಥಾಟ್ಸ್ ಅಂದರೆ ಇನ್ನು ಮೇಲೆ ಯೋಚನೆನೇ ಮಾಡಬೇಡ, ಹೋಗ್ತಾ ಇರುವಂತ ಅರ್ಥ. ಅಂದರೆ ನಿನ್ನ ಯೋಚನೆ ಎಲ್ಲ ಝೀರೋ. ಇನ್ನು ಮೇಲೆ ಲೈಫಲ್ಲಿ ಇನ್ನೂ ಏನಾದರೂ ಯೋಚನೆ ಮಾಡಿಬಿಟ್ಟು ಇನ್ನು ಮೇಲೆ ಯೋಚನೆ ಮಾಡೋದು, ಕನಸು ಕಾಣೋದನ್ನು ಬಿಟ್ಬಿಡು. ನೀನು ಏನು ಯೋಚನೆ ಮಾಡಿದ್ರು ಎಲ್ಲ ವೇಸ್ಟೇ ಅಂತ ಇದನ್ನಿಟ್ಟು ಕೆಲವರು ಬೋಧನೆ ಮಾಡಿಬಿಡ್ತಾರೆ. ಆದರೆ ನಿಜವಾದ ಅರ್ಥ ಏನು ದೇವರು ಹೇಳ್ತಾರೆ ಗೊತ್ತಾ? ಓದಿ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ. ನೀನು ಸ್ವಲ್ಪ ಆಚೆ ಬಂದು ನೋಡು, ಆಕಾಶ ನೋಡೋಕ್ಕಾಗುತ್ತಾ? ನೋಡು, ನೀನು ಯೋಚನೆ ಮಾಡಿರೋದು ಇಷ್ಟು, ನಾನು ನಿನ್ನ ಮೇಲೆ ಯೋಚನೆ ಮಾಡಿರೋದು ಅಷ್ಟು. ನನ್ನ ಪ್ಲ್ಯಾನು ಫಸ್ಟು, ದೇವ್ರ ಪ್ಲ್ಯಾನು ಬೆಸ್ಟು. For as the heavens are higher than the earth, so are my ways higher than your ways. ನೀನು ಚಿಕ್ಕದಾಗಿ ಯೋಚನೆ ಮಾಡ್ತೀಯಪ್ಪ, ಅದನ್ನು ಬಿಟ್ಬಿಡು. ಇನ್ನು ಮೇಲೆ ದೊಡ್ಡ ದೊಡ್ಡ ಕನಸುಗಳು ನಿನಗೆ ಬರಲಿ ಯೇಸುವಿನ ನಾಮದಲ್ಲಿ. ಇನ್ನು ಮೇಲೆ ದೊಡ್ಡ ದೊಡ್ಡ ಯೋಚನೆಗಳೇ ನಿನಗೆ ಬರಲಿ. ಇವತ್ತಿರೋದಕ್ಕಿಂತ 1000 ನೀನು ಚೆನ್ನಾಗಿರ್ತೀಯ ಅಂತ ಯೋಚನೆ ಮಾಡು. ಇನ್ನು ಮೇಲೆ ಚಿಕ್ಕ ಯೋಚನೆ ಮಾಡಬೇಡ, ದೊಡ್ಡದಾಗಿ ಡ್ರೀಮ್ ಮಾಡು ಅನ್ನೋದೇ ಪ್ರಸಂಗ. ಇರೋ ಕನಸನ್ನೆಲ್ಲ ಹಾಳು ಮಾಡೋದಲ್ಲ ಪ್ರಸಂಗ. ಹೊಸ ಹೊಸ ಕನಸನ್ನು ತಗೊಂಬರ್ಬೇಕು ನಿಮ್ಮೊಳಗಡೆ, ಅದೇ ಪ್ರಸಂಗ. ಪ್ರೈಸ್ ಲಾರ್ಡ್. ಪಾಸ್ಟರ್, ಪ್ರಸಂಗ ಕೇಳಿದ ಮೇಲೆ
ಏನು ಆಸೆನೂ ಇಲ್ಲ ಪಾಸ್ಟರ್, ಎಲ್ಲನೂ ಬಿಟ್ಬಿಡೋಣ ಅಂತಿದ್ದೀನಿ. ಏನೇನು ಬಿಟ್ಬಿಡೋಣ? ಡೈಯೇ ಹಾಕಲ್ಲ ಪಾಸ್ಟರ್, ಇನ್ಮೇಲೆ ಫುಲ್ ಬಿಳಿ ಕೂದಲು ಬಿಡೋಣ ಅಂತಿದ್ದೀನಿ. ಆಹಾ, ಎಂಥ ಆಲೋಚನೆ ಪಾಸ್ಟರ್. ಇನ್ಮೇಲೆ ನಿಮ್ಮ ಪ್ರಸಂಗ ಕೇಳಿದ ಮೇಲೆ ಇನ್ಮೇಲೆ ಚಪ್ಪಲಿ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ಆಹಾ, ನೋಡಿ ಕನಸುಗಳು ಹೆಂಗೆ ಹೋಗ್ತೈತೆ ಪ್ರಸಂಗಗಳು ಕೇಳಿ. ಅಪ್ಪ ಪ್ರಸಂಗ ಕೇಳಿದ್ರೆ ಇನ್ನೂ ಸೂಪರಾಗಿ ರೆಡಿ ಆಗಬೇಕು, ಇನ್ನೂ ಚೆನ್ನಾಗಿರಬೇಕು, ಇನ್ನೂ ಹೆಂಗಾಗಿರಬೇಕು, ಇನ್ನೂ ದೊಡ್ಡ ಕಾರ್ಯ ಮಾಡಬೇಕು, ದೇವ್ರ ರಾಜ್ಯನ ಕಟ್ಟಬೇಕು, ಸೂಪರಾಗಿ ಓಡಾಡಬೇಕು, ಸೂಪರಾಗಿ ಇರಬೇಕು ಅನ್ನೋದೇ ಪ್ರಸಂಗ. ಹಾಳಾಗೋಕ್ಕೆ ಪ್ರಸಂಗ ಇದ್ದಿದ್ರೆ ನೀನು ಚರ್ಚ್ಗೆ ಬರಬೇಕಾಗಿದ್ದಂಥ ಅವಶ್ಯಕತೆನೇ ಇಲ್ಲ. ನೀನು ಆಚೆ ಇದ್ರೇ ಹಾಳಾಗೋತೀಯ. ಹಾಳಾಗಕ್ಕೆ ಚರ್ಚೆ ಬೇಡ. ನೀವು ಸುಮ್ಮನೆ ಚರ್ಚಿಗೆ ಬರದೆ ಆಚೆ ಇದ್ರೇ ನೀವು ಹಾಳಾಗೋಗ್ಬಿಡ್ತೀರ. ಚರ್ಚಿಗೆ ದೇವ್ರು ನಿನ್ನನ್ನು ಕರ್ಕೊಂಬಂದಿರೋದೇನು ಗೊತ್ತಾ? ಇನ್ಮೇಲೆ ನೀನು ಹಾಳಾಗಲ್ಲ, ಚೆನ್ನಾಗಿರ್ತೀಯ ಅನ್ನೋದೇ ಪ್ರಸಂಗ. ರೈಟ್? ಓಕೆ, ಸರಿ, ಇದು ಹಂಗೆ ಓದೋಣ ಅಲ್ವಾ? ಸೊ ದೇವ್ರು ಹೆಂಗೆ ಕನಸುಗಳನ್ನು ಹಾಕ್ತಾರೆ? ವಾಕ್ಯ ಹಾಕಿದ ತಕ್ಷಣ ಕನಸುಗಳು ಹೆಂಗೆ ಬರುತ್ತೆ ನಮಗೆ? ಈ ವಾಕ್ಯ ಹೆಂಗೆ ಕೆಲಸ ಮಾಡುತ್ತೆ? ಸೊ ವಾಟ್ ಈಸ್ ದ ಪ್ರಾಸೆಸ್ ಆಫ್ ಇನ್ಪುಟಿಂಗ್ ಗಾಡ್ಸ್ ಡ್ರೀಮ್ ಇನ್ ಟು ಯು? ಸೊ ಹೆಂಗೆ ಪ್ರಾಸೆಸ್ ಹೆಂಗೆ ಓದೋಣ. ನೆಕ್ಸ್ಟ್. ಮಳೆಯು ಹಿಮವು ಆಕಾಶದಿಂದ ಬಿದ್ದು, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡುವಂತೆ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗೋದಿಲ್ಲ. ಹೇಗೆ ಮಳೆ ಬಂದ್ಬಿಟ್ಟು ಸುಮ್ಮನೆ ಆ ಮಳೆ ವಾಪಸ್ ಹೋಗಲ್ವೋ, ಬಂದಿದ್ದ ಕೆಲಸ ನೀರು ಮಾಡುತ್ತೋ ಭೂಮಿಗೆ, ಹೇಗೆ ನೀರು ಬಿದ್ದಿದ ತಕ್ಷಣ ಭೂಮಿಯಲ್ಲಿ ಹಸಿರಾಗುತ್ತೋ, ಹೇಗೆ ನೀರು ಬಿದ್ದಿದ ತಕ್ಷಣ ಅದು ಬೆಳೆ ಬೆಳೆಯುತ್ತೋ, ಹೇಗೆ ನೀರು ಬಿದ್ದಿದ ತಕ್ಷಣ ಅದು ಫಲ ಕೊಡುತ್ತೋ, ದೇವರ ವಾಕ್ಯ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ಹಾಗೆಯೇ. ಸೋ ಶಾಲ್ ಮೈ ವರ್ಡ್ ಬಿ ದಟ್ ಗೋಸ್ ಫ್ರಮ್ ಮೈ ಮೌತ್. ಅಂದರೆ ಮಳೆ ಬರ್ತಾ ಇರೋ ಥರ ನನ್ನ ವಾಕ್ಯ. ಅಂದರೆ ಏನರ್ಥ ಅಂದರೆ, ಈಗ ನನ್ನ ಪ್ರಸಂಗ ನಿಮ್ಮ ಮೇಲೆ ಮಳೆ ಸುರಿತಾ ಇದೆ. ನನ್ನ ಪ್ರಸಂಗ ಹೆಂಗಿದೆ ಇವಾಗ? ಇಟ್ಸ್ ಲೈಕ್ ರೈನಿಂಗ್. ಮಳೆ ಸುರಿತಾಯ್ತಾ? ಹೌದು ಪಾಸ್ಟರ್, ಬಿಸಿ ಇತ್ತು, ತಣ್ಣಗಾಗ್ಬಿಡ್ತು ನಿಮ್ಮ ಪ್ರಸಂಗ ಕೇಳಿದ ತಕ್ಷಣ. ಅದೇ ಮಳೆ. ಮುಂಗಾರು ಮಳೆ, ಹಿಂಗಾರು ಮಳೆ ಎಲ್ಲ ಸೇರ್ಕೊಂಬರೋ ಮಳೆ ಇದು. ಅರ್ಥ ಆಯ್ತಲ್ಲ? ಸೊ ನನ್ನ ಪ್ರಸಂಗ ಮಳೆ ಉಯ್ದಂಗೆ. ಮಳೆ ಉಯ್ದಿದ ತಕ್ಷಣ ಹೇಗೆ ಭೂಮಿ ತಂಪಾಗುತ್ತೋ, ಮಳೆ ಉಯ್ದಿದ ತಕ್ಷಣ ಹೇಗೆ ಭೂಮಿಯಲ್ಲಿ ಗಿಡ ಬೆಳೆಯುತ್ತೋ, ಹೇಗೆ ಮಳೆ ಬಂದಿದ ತಕ್ಷಣ ಗಿಡದಲ್ಲಿ ಹಾಗೇ ಕಾಯಿ ಬರುತ್ತೋ, ಹೇಗೆ ಹಾಗೇ ಫಲ ಬರುತ್ತೋ, ನನ್ನ ಪ್ರಸಂಗವು ಹಾಗೇ. ಈ ವಾಕ್ಯ ನಿಮ್ಮೊಳಗಡೆ ಹೋಗ್ತಾ 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 ನಿನ್ನನ್ನು ಆಶೀರ್ವದಿಸ್ತಾ ಖುಷಿ ಪಡಿಸ್ತಾ ಸಂತೋಷ ಪಡಿಸ್ತಾ ನಿನ್ನನ್ನು ಆರೋಗ್ಯ ಪಡಿಸ್ತಾ ಸೂಪರಾಗಿ ಇಡುತ್ತೆ ಅನ್ನೋದೇ ವಾಕ್ಯ. ನಾನು ಹೇಳ್ತಾ ಇಲ್ಲಪ್ಪ, ಆ ವಾಕ್ಯ ಹಂಗೆ ಹೇಳ್ತೈತೆ. ನೀವೇ ಬೇಕಾದರೆ ಇನ್ನೊಂದ್ಸತಿನೂ ಓದ್ಕೊಳ್ಳಿ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ. ಸೊ ಮೆಸೇಜ್ ಮೀನ್ಸ್ ಇಟ್ಸ್ ಎ ಡ್ರೀಮ್, ಇಟ್ಸ್ ಗಾಡ್ಸ್ ಡ್ರೀಮ್. ಪ್ರಸಂಗ ಅಂದರೆ ದೇವರ ಇಷ್ಟಾರ್ಥವನ್ನು, ಅಂದರೆ ದೇವರ ಕನಸನ್ನು ನಮ್ಮೊಳಗಡೆ ಇಡ್ತಾರಂತೆ. ದೊಡ್ಡ ಮನುಷ್ಯ ಆಗಬೇಕು, ಚೆನ್ನಾಗಿರಬೇಕು, ಸೇವೆ ಮಾಡಬೇಕು, ಮಿನಿಸ್ಟ್ರಿ ದೊಡ್ಡದು ಮಾಡಬೇಕು, ಪುಲ್ಪಿಟ್ ದೊಡ್ಡದು ಮಾಡಬೇಕು, 1 ಎಕರೆ ಜಾಗ ತೊಗೊಬೇಕು, ಆರ್ಫನೇಜ್ ಕಟ್ಟಬೇಕು, ಸ್ಕೂಲ್ ಕಟ್ಟಬೇಕು, 100 ಜನಕ್ಕೆ ಊಟ ಹಾಕಬೇಕು. ಇದು ಕನಸೆಲ್ಲ ಹೆಂಗೆ ಬರುತ್ತೆ ಅಂದರೆ, ಅದು ದೇವರ ಕನಸು ನನ್ನ ಮನಸ್ಸಿನಲ್ಲಿ ದೇವರು ಇಡ್ತಾರೆ. ದೇವರ ಕನಸನ್ನು ನಾನು ನೆರವೇರಿಸುವವನು ಈ ಭೂಮಿಯಲ್ಲಿ. ಅದಕ್ಕೇನೆ ದೇವ್ರು ನಿಮ್ಮ ಹೃದಯಗಳಲ್ಲಿ ಮಾತಾಡೋದು. ಪಾಸ್ಟರ್ ಫಿಲಿಪ್ ಹೃದಯದಲ್ಲಿ ನಾನು ಕನಸಿಟ್ಟಿದ್ದೀನಿ, ಅವನಿಗೆ ದುಡ್ಡು ಬೇಕು, ಅದಕ್ಕೆ ನೀನು ಇವಾಗ ಏನು ಮಾಡೋ, ನಿನ್ನ ಅರ್ಧ ಸಂಬಳನ ಅವನ ಕೈ ಕೊಡು. ಅದಕ್ಕೆ ನೀನು ಅವನಿಗೆ 10% ಅಲ್ಲ 20% ಕೊಡು.
ಅದಕ್ಕೆ ಅವನಿಗೆ ಗೋಲ್ಡ್ ಆಫರಿಂಗ್ ಕೊಡು, ನಿನಗೆ ಎಕ್ಸ್ಟ್ರಾ ಬೋನಸ್ ಬಂದಿದ್ದನ್ನು ಅವನು ಕೊಡು. ಯಾಕೆ? ನನ್ನಲ್ಲಿ ಒಂದು ಕನಸಿದೆ, ಆ ಕನಸನ್ನು ನೆರವೇರಿಸೋದಕ್ಕೆ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾರೆ. ಸೊ ಒಬ್ಬೊಬ್ಬರ ಹೃದಯದಲ್ಲೂ ದೇವ್ರು ಮಾತಾಡಿ 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 ಆತನ ಇಷ್ಟವನ್ನ ನೆರವೇರಿಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಏನು ಪಾಸ್ಟರ್ ನಾವು ಕೊಟ್ಟರೆ ಏನು ಕನಸು ನೆರವೇರುತ್ತೆ? ನೀವು ಇನ್ನೂ ಚೆನ್ನಾಗಿ ಬಟ್ಟೆ ತೊಳ್ತೀರಾ, ಬೇರೆ ಕಾರ್ ತೊಗೊಳ್ತೀರಾ? ಅದು ದೇವ್ರ ಕನಸು ನನ್ನ ಮೇಲೆ ಇಟ್ಟಿರೋದು. ನಾನು ಆರಾಮಾಗಿ ಸೇವೆಗೆ ಹೋಗ್ಬೇಕು, ಅಲ್ಲಿ ಇಲ್ಲಿ ಎಲ್ಲ ಹಳ್ಳದಲ್ಲಿ ದಿಣ್ಣೆ ಎಲ್ಲ ಮೈ ನೋವು ಬರಬಾರ್ದು, ಚೆನ್ನಾಗಿ ಲಕ್ಸುರಿಯಾಗಿ ಓಟ್ ಬರಲಿ ನನ್ನ ಮಗ ಅಂತ ದೇವ್ರು ಇಷ್ಟಪಡ್ತಾರಪ್ಪ. ನಿನಗೇನು? ಅದಕ್ಕಾಗಿನೂ ಒಬ್ಬರ ಹತ್ರ ದೇವರು ಕೊಡಿಸ್ತಾರೆ ನನಗೆ, ಹೋಗಿ ಕೊಡು, ಅವ್ನು ಒಳ್ಳೆ ಶೂಟ್ ಹಾಕ್ಕೊಂಡ್ಲಿ ಶೂಟಿಗೆ ಕಾಸು ಕೊಡು, ಅವನು ಒಳ್ಳೆ ಕಾರ್ ತೊಗೊಂಡ್ಲಿ ಕಾರ್ಗೆ ಕಾಸು ಕೊಡು, 1 ಎಕರೆ ಜಾಗ ತೊಗೊಬೇಕು ಹೋಗಿ ಕಾಸು ಕೊಡು. ದೇವ್ರು ನಿನ್ನ ಹೃದಯದಲ್ಲಿ ಮಾತಾಡ್ತಾರೆ. ನನ್ನ ಹತ್ರ ದೇವ್ರು ಮಾತಾಡಲ್ಲ. ಮಾತಾಡೋರು ನಿದ್ದೆ ಮಾಡೋಕ್ಕಾಗಲ್ಲ. ದೇವ್ರು ಮಾತಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ನಿದ್ದೆ ಬರಲ್ಲ. ಸೊ ಈ ರೀತಿ ದೇವರ ಯೋಚನೆಗಳನ್ನು, ದೇವರ ಇಷ್ಟಾರ್ಥವನ್ನು ವಾಕ್ಯದ ಮೂಲಕ ನಮ್ಮೊಳಗಡೆ ದೇವರು ತುಂಬಿಸ್ತಾರಂತೆ. ದಟ್ ಈಸ್ ಕಾಲ್ಡ್ ಸರ್ಮನ್, ದಟ್ ಈಸ್ ಕಾಲ್ಡ್ ಮೆಸೇಜ್. ಇವತ್ತು ಕೆಲವರು ಹೇಳ್ತಾರೆ ನೋಡಿ, ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ನೈಟೆಲ್ಲ ನಿದ್ದೆ ಬಂದಿಲ್ಲ ಪಾಸ್ಟರ್. ಒಂದು ಪ್ರಸಂಗ ನಾನು ಒಬ್ಬರಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದೆ, ಹೊಸದಾಗಿ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಆಗಲೇ ನನಗೆ ತಿರ್ಗಾ ರಿಟರ್ನ್ ಕಳ್ಸಾರೆ, ಪಾಸ್ಟರ್ ಐ ಹ್ಯಾವ್ ಹರ್ಡ್ 4 times. ನಾನು ಒಂದ್ಸತಿ ಕೇಳಲಿ ಅಂತ ನಾನು ಯೂಟ್ಯೂಬ್ ಲಿಂಕನ್ನು ಅವ್ರು ಕಳಿಸಿದೆ. ಅವ್ರು ಹೇಳ್ತಾರೆ, ಪಾಸ್ಟರ್ ಈಗಾಗಲೇ ನಾನು ಎಷ್ಟು ಸತಿ ಕೇಳಿಬಿಟ್ಟಿದ್ದೀನಿ, ನಿಮ್ಮ ಒಂದು ಪ್ರಸಂಗ ನಾನು 4 ಸತಿ ಕೇಳಿಬಿಟ್ಟಿದ್ದೀನಿ ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ, ಪಾಸ್ಟರ್ ಪ್ರಸಂಗ ನಿಮ್ದು ಕೇಳಿಬಿಟ್ರೆ ನೈಟೆಲ್ಲ ನಿದ್ದೆ ಬರಲ್ಲ ಪಾಸ್ಟರ್, ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಆಸೆ ಆಗ್ತೈತೆ, ನಿಮ್ಮನ್ನು ಬಂದು ನೋಡಬೇಕು ಅನ್ನಿಸ್ತೈತೆ, ಎದುರುಗಡೆ ನೋಡಬೇಕು ಅನ್ನಿಸ್ತೈತೆ, ನಿಮ್ಮ ಚರ್ಚಿಗೆ ಬರಬೇಕು ಅನ್ನಿಸ್ತೈತೆ. ಮೊನ್ನೆ ಒಬ್ರು ಫೋನ್ ಮಾಡಿಬಿಟ್ಟು, ಪಾಸ್ಟರ್ ನನಗೆ ಇನ್ನೂ ಸಂಬಳ ಬಂದಿಲ್ಲ, ಸಂಬಳ ಬಂದಿದ ತಕ್ಷಣ ನಿಮ್ಗೆ ಯಾವಾಗ ಕಾಸು ಕಳಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಪಾಸ್ಟರ್. ನೋಡಿ, ನಿದ್ದೆ ಬರಲ್ಲ. ಹೆಂಗೆ? ದೇವರು ಆತನ ಇಷ್ಟಾರ್ಥವನ್ನು ನಿನ್ನ ಮನಸ್ಸಿನಲ್ಲಿ ಇಡ್ತಾರೆ. ದಟ್ ಈಸ್ ಕಾಲ್ಡ್ ಸರ್ಮನ್. ಅದೇ ಪ್ರಸಂಗ ಅನ್ನೋದು. ಬರ್ತಾ ಇರೋನು ಹಿಂದೆ ತಿರುಗಿ ನೋಡದೆ ಓಡೋ ಥರ ಮಾಡೋದಲ್ಲ ಪ್ರಸಂಗ. ಇನ್ನೂ ಹತ್ತಿರ, ಇನ್ನೂ ಹತ್ರ ಬಾ, ಇನ್ನೂ ಹತ್ರ ಬಾ, ಅದೇ ಪ್ರಸಂಗ. ಇನ್ನೂ ಅದಕ್ಕೆಲ್ಲ ಇನ್ನೂ ಹೋಗ್ತೀನಿ, ಇನ್ನೂ ಹೋಗಿಲ್ಲ, ಇನ್ನೂ ಇಂಟ್ರಡಕ್ಷನಲ್ಲೇ ಇದ್ದೀನಿ. ಓಕೆನಾ? ಸರಿ. ಅನ್ನೊಂದು ಓದ್ಬಿಟ್ರಲ್ಲ? ಓಕೆ. ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ವ್ಯರ್ಥವಾಗಿ ಬರೋದಿಲ್ಲಪ್ಪ. ಯು ಆರ್ ಹೀಲ್ಡ್ ಅಂದರೆ ಯು ಆರ್ ಹೀಲ್ಡ್, ಯು ವಿಲ್ ಬಿ ಬ್ಲೆಸ್ಡ್ ಅಂದರೆ ಯು ವಿಲ್ ಬಿ ಬ್ಲೆಸ್ಡ್. ಹಿಂದಿರುಗಿ ವಾಪಸ್ ಹೋಗಲ್ಲ. ದೇವ್ರು ಒಂದು ಸತಿ ಹೇಳಿದ್ರೆ 100 ಸತಿ ಹೇಳ್ದಂಗಲ್ಲ, ಒಂದೇ ಸತಿನೇ. ಓಕೆನಾ? ಸರಿ, ನೆಕ್ಸ್ಟ್ ಹೋಗೋಣ. You will live in joy and peace. The mountains and hills will burst into song. ದೇವ್ರು ಏನು ಹೇಳ್ತಾರೆ ನೋಡಿ, ನನ್ನ ವಾಕ್ಯನ ಕಳಿಸಿ ನನ್ನ ಕನಸನ್ನು ನಿನ್ನ ಹೃದಯದಲ್ಲಿ ಹಾಕ್ತೀನಿ. ಫಾರ್ ಯು ಶಾಲ್ ಗೋ ಔಟ್ ವಿತ್ ಜಾಯ್ and be led out with peace. The mountains and hills will burst into song. ನೀವು ಆನಂದ ಭರಿತರಾಗಿ ಹೊರಡುವಿರಿ. ನೀವು ಆನಂದ ಭರಿತರಾಗಿ ಹೊರಡುವಿರಿ. ವಾಕ್ಯ ಕೇಳಿದ್ರೆ ಹೆಂಗಿರ್ಬೇಕು? ಆನಂದ ಭರಿತರಾಗ್ಬಿಡ್ಬೇಕು. ವಾಕ್ಯ ಕೇಳಿದ್ರೆ ಇರೋ ಆನಂದನೂ ಹೋಗ್ಬಿಡ್ಬಾರ್ದು. ಕೆಲವು ನೋಡಿ, ಹೆಸರು ಮಾತ್ರ ಆನಂದನೇ ಇಲ್ಲ. ಹೆಸರು ಆರೋಗ್ಯ ಮೇರಿ, ಆರೋಗ್ಯನೇ ಇಲ್ಲ. ಸೊ ದೇವ್ರೇನು ಹೇಳ್ತಾರೆ ಗೊತ್ತಾ? ಆನಂದ ಭರಿತರಾಗಿ ವಾಕ್ಯನ ಮಾತಾಡಿದ್ರೆ ನೋಡಿ, ಇವಾಗ ನಾನು ಪ್ರಸಂಗ ಮಾಡ್ತಾ ಇದ್ದೀನಲ್ಲ, ನಿಮ್ಮ ಒಳಗಡೆ ಹೆಂಗೆ
ಏನು ಬರಬೇಕು ಅಂದರೆ ಆನಂದ ಬರಬೇಕು, ಹಂಗೆ ಆನಂದ ಭರಿತರ ಆಗಿ. ನನ್ನ ಪ್ರಸಂಗನ ಕೇಳಿದ್ರೆ ಎಷ್ಟು ಜನಕ್ಕೆ ಆನಂದವಾಗಿದೆ? ಅದು ನನ್ನ ಪ್ರಸಂಗ ಅಲ್ಲ, ದೇವ್ರದ್ದು. ಇಟ್ಸ್ ಫ್ರಮ್ ಗಾಡ್. ದೇವ್ರ ಪ್ರಸಂಗ ಯಾವಾಗಲೂ ಆನಂದವಾಗಿರುತ್ತೆ. ಮನುಷ್ಯ ಮಾತಾಡೋದು ಯಾವಾಗಲೂ ದುಃಖ ತರುತ್ತೆ. ನನಗೆ ಯಾರ ಮೇಲೋ ಒಬ್ಬರ ಮೇಲೆ ಕೋಪ ಇದೆ ಅಂತ ಇಟ್ಕೊಳ್ಳಿ, ನಾನು ಪ್ರಸಂಗ ಮಾಡಿ ಅವನ್ನೇ ಟಾರ್ಗೆಟ್ ಮಾಡಿ ಮಾಡಿ ಮಾತಾಡ್ತಾ ಇದ್ರೆ ಜನ ಯೋಚನೆ ಮಾಡ್ತಾರೆ, ಏನಾಯ್ತು ಪಾಸ್ಟ್ರಿಗೆ ಇವತ್ತು? ಯಾರ ಮೇಲೋ ಒಬ್ಬರ ಮೇಲೆ ಕೋಪ ಇಟ್ಕೊಂಡು ನೋಡಿ, ಫುಲ್ ಚರ್ಚಿಗೆ ಕ್ಲಾಸ್ ಇರ್ತದ್ದು. ಕೆಲವ್ರು ಪ್ರಸಂಗಗಳು ಹಂಗೆ. ಈಗ ಒಬ್ರು ಯಾರೋ ದಶಮಾಂಸ ಕೊಟ್ಟಿರಲ್ಲ ಅವತ್ತು, ಫುಲ್ ಅವತ್ತೆಲ್ಲ ದಶಮಾಂಸದೇ ಪ್ರಸಂಗ. ನೀನು ಕೊಡಲಿಲ್ಲ, ಯಾಕೋ ಯಾರೋ ಒಂದು ಇಬ್ಬರು ಮೂರು ಕೊಟ್ಟಿರಲ್ಲ ಅವತ್ತು. ಯಾರೋ ಒಬ್ರು ಚರ್ಚಿಗೆ ಬಂದಿರೋ ಎಲ್ಲರೂ ರೌಂಡ್ ಹೊಡಿತಿರ್ತಾರೆ, ಬಂದಿರೋರ್ಗೆಲ್ಲ ಕ್ಲಾಸ್ ಅವತ್ತು. ಎಲ್ಲೋಗಿದ್ದೆ ನೀನು, ಎಲ್ಲಿ ಸುತ್ತಾಡ್ತಾ ಇದೆ ನೋಡಿ. ಒಬ್ಬನ ಮೈಂಡಲ್ಲಿ ಇಟ್ಕೊಂಡು ಪ್ರಸಂಗ ಮಾಡಬಾರ್ದು. ಅಂಥ ಪ್ರಸಂಗಗಳು ಎಲ್ಲರಿಗೂ ದುಃಖ ತರುತ್ತೆ. ನನಗೇನೋ ಬೇಜಾರಾಗಿದ್ರು ನಾನು ಅದ್ರ ಬಗ್ಗೆ ಮಾತಾಡ್ಬಿಡ್ಬಾರ್ದು. ವಾಕ್ಯ ಏನು ಹೇಳುತ್ತೋ ಅದನ್ನು ಮಾತ್ರ ಮಾತಾಡಬೇಕು. ಪ್ರೈಸ್ ಲಾರ್ಡ್. ಒಬ್ಬರನ್ನ ಟಾರ್ಗೆಟ್ ಇಟ್ಕೊಂಡು ಮಾತಾಡೋದು, ಇದೆಲ್ಲ ನಾವು ಟ್ರೈ ಮಾಡಿದ್ದೀವಿ. ಅದಕ್ಕೆ ತಾನೇ ನಾವು ಹೇಳೋಕ್ಕಾಗೋದು. ಇದೆಲ್ಲ ಒಂದು ಕಾಲದಲ್ಲಿ, ಆವಾಗ ABCD ಕಾಲದಲ್ಲಿ ನಾವು ಹಿಂಗೆ ಮಾಡ್ತಾ ಇದ್ವಿ. ಪ್ರಸಂಗದಲ್ಲೇ ರಿಮೈಂಡ್ ಮಾಡೋದು. ಇವಾಗ ಅದೆಲ್ಲ ಏನಿಲ್ಲ. ಇರೋ ಸತ್ಯ ಇದೆ, ಕೇಳಿದ್ರು ಕೇಳು, ಬಿಟ್ಟರೆ ಬಿಡು, ಅಷ್ಟೇ. ಸೊ ವಾಕ್ಯನ ಕೇಳಿದ ತಕ್ಷಣ ಹೆಂಗಾಗ್ಬೇಕು ನಾವು? ಆನಂದ ಭರಿತವಾಗಿ. ಯು ವಿಲ್ ಗೋ ಔಟ್ ಇನ್ ಜಾಯ್. ಸಮಾಧಾನದಿಂದ ಮೆರವಣಿಗಾಗಿ ಬರುವಿರಿ. ಬೆಟ್ಟ ಗುಡ್ಡಗಳು ನಿಮ್ಮ ಮುಂದೆ ಜಯಘೋಷ ಮಾಡುವವು. ಬೆಟ್ಟ ಗುಡ್ಡಗಳೆಲ್ಲ ನೋಡಿ, ವಾಕ್ಯ ಕೇಳಿದ ತಕ್ಷಣ ಬೆಟ್ಟ ಗುಡ್ಡಗಳೆಲ್ಲ ಕೆಲಸ ಮಾಡುತ್ತೆ ನಿಮ್ಗಾಗಿ. ಹಾಡುವವು, ಕೈ ತಟ್ಟುವವು. ಓಹೋ, ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡೆಯುವವು. ಅಡವಿಯ ಮರಗಳೆಲ್ಲ ಚಪ್ಪಾಳೆ ಹೊಡಿತೈತಂತೆ ನೀವು ಬಂದರೆ. ಹೆಂಗೆ? ನಿನ್ನೊಳಗಡೆ ವಾಕ್ಯ ಇದೆ ಅಂದರೆ ಏನು ಅರ್ಥ ಗೊತ್ತಾ? ಇದು ಬೆಟ್ಟಗಳು ಹಾಡುತ್ತೆ, ಮರಗಳು ಕೈ ತಟ್ಟುತ್ತೆ ಅಂದರೆ ನೇಚರ್ಸು ಸಹ ನಿಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಅನ್ನೋದು ಅರ್ಥ. ಯಾಕೋದಾ? ದೇವ್ರ ವಾಕ್ಯ ನೆರವೇರಬೇಕು. ಯಾರ ಮುಖಾಂತರ ಆದರೂ ದೇವ್ರ ಕೆಲಸ ಮಾಡ್ತಾರೆ. ಅದಕ್ಕೆ ಉದಾಹರಣೆ, ಈಗ ಲೂಕನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ವಾ, ಪೇತ್ರನ್ ಏನು ಮಾಡ್ದ? ರಾತ್ರಿ ಎಲ್ಲ ಬಲೆ ಹಾಕ್ದ. ಟ್ರೈ ಮಾಡ್ದ, ಆಗಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ಯೇಸು ಸ್ವಾಮಿ ಹೇಳ್ತಾರೆ, ಮಾರನೇ ದಿನದಲ್ಲಿ ಈಗ ಹೋಗಿ ನೀನು ಏನು ಮಾಡು, ಬಲೆ ಹಾಕುಂತ. ಅವನೇನು ಹೇಳ್ತಾನೆ ಅದಕ್ಕೆ? ದೇವರೇ, ಈಗಾಗಲೇ ನಾನು ಏನು ಮಾಡಿದ್ದೀನಿ, ತುಂಬ ಫೆಡಪ್ ಆಗಿಬಿಟ್ಟಿದ್ದೀನಿ, ಈಗಾಗಲೇ ನಾನು ಟೆನ್ಷನಲ್ಲಿದ್ದೀನಿ, ನಾನು ಟ್ರೈ ಮಾಡಿ ಸಾಕಾಗೈತೆ. ಇವತ್ತು ನೋಡಿ, ಇವತ್ತು ಕ್ರೈಸ್ತರಿಗೆ ಹೆಂಗೆ ಗೊತ್ತಾ, ಜೀವನದಲ್ಲಿ ಏನಾದರೂ ಒಂದು ಟ್ರೈ ಮಾಡಿ ಫೇಲ್ಯೂರ್ ಆಗಿಬಿಟ್ಟಿರ್ತದೆ. ಆ ಫೇಲ್ಯೂರ್ ಮನಸ್ಸಲ್ಲಿರುತ್ತೆ. ಅದಕ್ಕೆ ಅವ್ರು ಹೊಸ್ದಾಗಿ ಏನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಏನೋ ಮಾಡೋಕ್ಕೆ ಹೋಗಿರ್ತಾರೆ, ಅದರಲ್ಲಿ ಏಟು ಬಿದ್ದುಬಿಟ್ಟಿರ್ತದೆ, ಅದು ಅವ್ರಿಗೆ ಗಾಯ ಆಗಿಬಿಟ್ಟಿರ್ತದೆ. ಇನ್ನೊಂದು ಸತಿ ಟ್ರೈ ಮಾಡಲ್ಲ. ಯಾಕೆ ಗೊತ್ತಾ? ಫೇಲ್ಯೂರ್ನ ನೋಡಿ ಸಾಕಾಗ್ಬಿಟ್ಟಿದೆ. ಏನೋ ಒಂದು ಮಾಡೋಕ್ಕೆ ಹೋಗಿ ಜನ ನಗಾಡ್ಬಿಟ್ಟಿರ್ತಾರೆ. ಇವಾಗ ಇನ್ನೊಂದು ಸತಿ ಇವ್ರಿಗೆ ಮಾಡೋಕ್ಕೆ ಭಯ. ಯಾಕೆ ಗೊತ್ತಾ? ಮತ್ತೆ ಎಲ್ಲಿ ಎಲ್ಲರೂ ನೋಡಿ ನಗೀತಾರೋ, ಎಲ್ಲಿ ಯಾವಾಗ ಉಗೀತಾರೋ, ಆ ಭಯದಲ್ಲಿ ಇವ್ರು ಏನು ಟ್ರೈಯೇ ಮಾಡಲ್ಲ. ದೇವರು ಹೇಳ್ತಾರೆ, ಈಗ ಹೋಗಿ ಹಾಕು. ಅದಕ್ಕೆ ಅವನೇನು ಹೇಳ್ತಾನೆ? ಲೂಕನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 5ನೇ ವಾಕ್ಯಕ್ಕೆ ಹೋಗೋಣ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ನೋಡಿ, ಅವಾಗ ಬೇರೆ, ಅವಾಗ ವಾಕ್ಯ ಇರಲಿಲ್ಲ, ಅವಾಗ ಟ್ರೈ ಮಾಡ್ದೆ ಆಗಿಲ್ಲ. ಈಗ ಹೇಳ್ತಾ ಇರೋದು ಯಾರು? ಇಂಗ್ಲೀಷಲ್ಲಿ ಈಗ ಹೇಳ್ತಾ ಇರೋದು ಯಾರು? ಮಾಸ್ಟರ್ ದ ಬ್ಲಾಸ್ಟರ್. ಈಗ ಕೆಲಸ ನಡೀತು, ಹೋಗು. ಈಗ ದ ಮಾಸ್ಟರ್ ಹ್ಯಾಸ್ ಕಮ್. ಈಗ ಬೇರೆ ಲೆವೆಲ್ಲು, ಹೋಗು. ಇವಾಗ ಬೇರೆ. ನೀನು ಟ್ರೈ ಮಾಡಿದ್ದು ಅವಾಗ ವಾಕ್ಯ ಇದ್ದಾಗ, ಇವಾಗ ನಿನ್ನ ಒಳಗಡೆ ವಾಕ್ಯ ಇದೆ. ನೌ ಯು ಗೋ ಅಂಡ್ ಟ್ರೈ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು.
ನಿನ್ನ ಮಾತಿನ ಮೇಲೆ. ಈಗ ವಾಕ್ಯನಿಟ್ಟು ನಾನು ಕೆಲಸ ಮಾಡ್ತೀನಿ, ಈಗ ವಾಕ್ಯನಿಟ್ಟು ಬಿಸ್ನೆಸ್ ಮಾಡ್ತೀನಿ, ಈಗ ವಾಕ್ಯನಿಟ್ಟು ನಡೀತೀನಿ, ಈಗ ವಾಕ್ಯದ ಮೇಲೆ ನಡೀತಾ ಇದ್ದೀನಿ. ಇದುವರೆಗೂ ನಡೀದೇ ಇರೋದು ಇನ್ನು ಮೇಲೆ ನಡಿಬೇಕು. ಪ್ರೈಸ್ ಗಾಡ್. ಸರಿ, ನಾನು ಕೇಳ್ತೀನಿ ನೋಡಿ. ಪೇತ್ರನು ನೈಟ್ ಹೋಗಿ ಟ್ರೈ ಮಾಡ್ತಾನೆ, ಏನೂ ಸಿಕ್ಕಿಲ್ಲ. ಮಾರನೇ ದಿವಸ ಬೇರೆ ಕಡೆ ಹೋದ್ನಾ, ದ ಸೇಮ್ ಬೋಟ್, ದ ಸೇಮ್ ನೆಟ್, ದ ಸೇಮ್ ಸಿ, ದ ಸೇಮ್ ಫಿಶಸ್. ಇದೆಲ್ಲ ಎಲ್ಲಿ ಹೋಗಿತ್ತು ಅವಾಗ? ಇವಾಗೆಲ್ಲ ಹುಡ್ಕೊಂಬಂದಿದೆ, ಗೊತ್ತಾ? ವೆನ್ ವರ್ಡ್ ಕಮ್ಸ್ ಎವ್ರಿಥಿಂಗ್ ವಿಲ್ ಕಮ್. ಅದಕ್ಕೇನೆ ಮೌಂಟೇನ್ಸ್ ವಿಲ್ ಕ್ಲಾಪ್, ಟ್ರೀಸ್ ವಿಲ್ ಕ್ಲಾಪ್, ಮೌಂಟೇನ್ಸ್ ವಿಲ್ ಸಿಂಗ್. ಅಂದರೆ ಏನು ಗೊತ್ತಾ? ನೇಚರು ನಿನಗಾಗಿ ಕೆಲಸ ಮಾಡುತ್ತೆ. ಅದನ್ನೇ ಸೂಪರ್ ನ್ಯಾಚುರಲ್ ಅಂತ ಹೇಳೋದು. ಸಡನ್ ಪ್ರಮೋಷನ್ ನ್ಯಾಚುರಲ್ ಆಗಿ ಆಗಲ್ಲ, ಆದರೆ ನಿನಗೆ ಸೂಪರ್ ನ್ಯಾಚುರಲ್ ಆಗಿ ಆಗುತ್ತೆ. ಈಗ ಅದೇ ಬೋಟು, ಅದೇ ನೆಟ್ಟು, ಅದೇ ಸಮುದ್ರ, ಅದೇ ಪೇತ್ರ, ಆಗಿಲ್ದೇ ಇರೋ ಮೀನು ಈಗ ಬರ್ತಾ ಇದೆ. ಯಾಕೆ ಗೊತ್ತಾ? ನಿನ್ನ ಮಾತಿನ ಮೇರೆಗೆ, ಅಕಾರ್ಡಿಂಗ್ ಟು ಯುವರ್ ವರ್ಡ್ ಐ ವಿಲ್ ಪುಟ್ ಮೈ ನೆಟ್, ಐ ವಿಲ್ ಕ್ಯಾಸ್ಟ್ ಮೈ ನೆಟ್. ದೇವ್ರು ಹೇಳ್ತಾರೆ, ಅವಾಗ ನಾನು ಇರಲಿಲ್ಲಪ್ಪ, ಈಗ ನನ್ನ ವಾಕ್ಯ ಐತೆ, ಹೋಗು. ಈಗ ಬೇರೆ, ನೀವು ದೇವ್ರು ಇಲ್ಲದೆ ಟ್ರೈ ಮಾಡಿದ ಕಾಲಗಳು ಬೇರೆ, ಈಗ ದೇವ್ರನ್ನ ಇಟ್ಕೊಂಡು ಟ್ರೈ ಮಾಡಿ. ಮಾಸ್ಟರ್ ಸೈಮನ್ ರಿಪ್ಲೈಡ್, ವಿ ಹ್ಯಾವ್ ವರ್ಕ್ಡ್ ಹಾರ್ಡ್ ಆಲ್ ನೈಟ್, ವಿ ಹ್ಯಾವ್ ವರ್ಕ್ಡ್ ಹಾರ್ಡ್. ತುಂಬ ಜೀವನದಲ್ಲಿ ಬೇಸತ್ತು ಹೋಗ್ಬಿಟ್ಟಿದೆ, ತುಂಬ ಕೆಲಸ ಮಾಡಿದ್ದೀನಿ, ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ದೇವರೇ, ನಾನು ತುಂಬ ಬೇಜಾರಲ್ಲಿದ್ದೀನಿ. ಆದರೆ ಬಟ್ ಅಟ್ ಯುವರ್ ವರ್ಡ್ ಐ ವಿಲ್ ಲೆಟ್ ಡೌನ್ ದ ನೆಟ್ಸ್. ಈಗ ಎಲ್ಲ ಮೀನುಗಳು ರೆಡಿಯಾಗಿ ಬಂದು ನಿಂತೈತೆ, ಅಲ್ಲಿ ಎಲ್ಲ ಮೀನು ನಿಂತೈತೆ. ಹೆಂಗೆ? ಅವಾಗ ಬರದೇ ಇರೋ ಮೀನು ಇವಾಗ ಹೆಂಗೆ ಬಂತು? ವಾಕ್ಯ ಇದೆ ಅಲ್ವಾ, ಬಂದೇ ಬರುತ್ತೆ. ಅದಕ್ಕೆ ವಾಕ್ಯನ ಇಟ್ಕೊಬೇಕು. ಕೆಲವ್ರು ನೋಡಿ ಈ ರೀತಿ ಹೇಳ್ತಾರೆ, ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊಪ್ಪ, ದೇವ್ರು ಮಾತ್ರ ನೀವು ಬಿಡಬೇಡ. ಬ್ರದರ್, ದೇವ್ರನ್ನ ಚೆನ್ನಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಲ್ಲ, ಅಪ್ಪ ಮಗುವೇ ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊ ಮಗ ಅಂತ. ಮಗನ ಕೇಳ್ತಾನೆ, ಎಲ್ಲಮ್ಮ ಹೋಗಿ ಇಟ್ಕೊಳ್ಳಿ? ಎಲ್ಲಾದರೂ ಕಾಣಿಸಿದ್ರೆ ಹೋಗಿ ಇಟ್ಕೊಬೋದು, ಎಲ್ಲಿ ಕಾಣಿಸ್ತಾ ಇಲ್ವಲ್ಲ. ದೇವ್ರನ್ನ ಗಟ್ಟಿಯಾಗಿ ಹಿಡ್ಕೊ ಅಂದರೆ ಹೆಂಗೆ ಗಟ್ಟಿಯಾಗಿ ಹಿಡ್ಕೊಳ್ಳೋದು? ಹೋಲ್ಡಿಂಗ್ ದ ವರ್ಡ್ ಈಸ್ ಲೈಕ್ ಹೋಲ್ಡಿಂಗ್ ದ ಗಾಡ್. ದೇವರು ವಾಕ್ಯ, ನೀನು ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಬೇಕು ಅಂದರೆ ಏನು ಅರ್ಥ ಗೊತ್ತಾ? ವಾಕ್ಯನ ಗಟ್ಟಿಯಾಗಿ ಇಟ್ಕೊ, ನೀನು ದೇವ್ರನ್ನ ಗಟ್ಟಿಯಾಗಿ ಇಟ್ಕೊಂಡಂಗೆ ಅದು. ಪ್ರೈಸ್ ದಿ ಲಾರ್ಡ್. ನೋಡಿ, ಈಗ ಪ್ರಸಂಗಗಳು ಏನು? ದೇವರ ಹೃದಯದ ಕನಸು. ವಿಮೋಚನೆ ಕಾಂಡ ಬರೆದ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ನೋಡಿ, ದೇವರು ಏನಕ್ಕೆ ಇಳಿದು ಬಂದ್ರಂತೆ? ಸೊ ಐ ಹ್ಯಾವ್ ಕಮ್ ಡೌನ್ ಟು ಡೆಲಿವರ್ ದೆಮ್ ಔಟ್ ಆಫ್ ದ ಹ್ಯಾಂಡ್ ಆಫ್ ಈಜಿಪ್ಷಿಯನ್ಸ್. ಡೆಲಿವರೆನ್ಸ್ ಎಲ್ಲರೂ ಹೇಳಿ. ದೇವರು ಬಿಡುಗಡೆ ಮಾಡೋದಕ್ಕಾಗಿಯೇ ಇಳಿದು ಬಂದರು. ಬಿಡುಗಡೆ. ಸರಿ, ಓಕೆ. ಇವಾಗ ಇವ್ರು ಎಂಥ ಪರಿಸ್ಥಿತಿಯಲ್ಲ ಅವರೇ? ಇವ್ರನ್ನ ಏನಕ್ಕೆ ಬಿಡುಗಡೆ ಮಾಡಬೇಕು? ಇವ್ರು ಎಂಥ ಪರಿಸ್ಥಿತಿಯಲ್ಲ ಅವರೇ? ದಾಸತ್ವದಲ್ಲಿದ್ದಾರೆ, ಡೈಲಿ ಊಟ ಇಲ್ಲ, ಡೈಲಿ ಗಂಜಿ, ಅನುದಿನದ ಮನ್ನಾ, ಡೈಲಿ ಏನು ಸಿಗುತ್ತೋ ಅವ್ರು ಏನು ಹಾಕ್ತಾರೋ ಅದನ್ನೇ ತಿನ್ನಬೇಕು, ಅಂಥ ಜೀವನ. ಇವ್ರು ನೆನ್ಸ್ಕೊಂಡಂಗೆ ತಿನ್ನೋಕ್ಕೆ ಲೈಫ್ ಇಲ್ಲ, ತುಂಬ ಕಷ್ಟದಲ್ಲಿ ದಾಸತ್ವದಲ್ಲಿ ಇದ್ದಾರೆ. ಈಗ ದೇವ್ರು ಬಂದು ಏನು ಹೇಳ್ತಾರೆ? ನೀನು ಗಂಜಿ ಕುಡ್ದು ಸಾಕು, ಇನ್ಮೇಲೆ ಎಲ್ಲಿ ಹೋಗ್ತೀಯ ನೀನು? ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇದು ದೇವರ ಹೃದಯ. ಸೊ ಮೋಶೆನ ದೇವ್ರು ಕಳಿಸಿದ್ದಕ್ಕೆ ಕಾರಣ ಏನು ಅಂದರೆ,
ಇನ್ಮೇಲೆ ನಿನ್ನ ಗಂಜಿ ಕುಡಿಬೇಡ, ನೀನು ಹಾಲು ಜೇನು ಹರಿಯುವ ದೇಶಕ್ಕೆ ಬಾ. ಸೊ ದೇವರ ಕನಸನ್ನು ಮೋಶೆ ಹೃದಯದಲ್ಲಿಟ್ಟು ದೇವರು ಮಾತಾಡ್ತಾರೆ. ಅಪ್ಪ, ಇನ್ಮೇಲೆ ಯಾರು ಗಂಜಿ ಕುಡಿಬೇಡಿ, ಇನ್ಮೇಲೆ ಯಾರು ಗಂಜಿ ಕುಡಿಬೇಡಿ, ಇನ್ಮೇಲೆ ಯಾರು ಹಳೆ ಅನ್ನ ತಿನ್ನಬೇಡಿ, ಇನ್ಮೇಲೆ ಸೂಪರ್ ಊಟ, ಎಲ್ಲಿ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗ್ತೀರಾ, ಇನ್ಮೇಲೆ ಸೂಪರ್ ಊಟ. ದ್ರಾಕ್ಷಿ ಇನ್ಮೇಲೆ 1 kg ಕವರಲ್ಲಿ ತೊಗೊಂಬರಲ್ಲ, ದ್ರಾಕ್ಷಿನ ಇನ್ಮೇಲೆ ಏನು ಹೆಗಲ ಮೇಲೆ ಇಟ್ಕೊಂಡು ತೊಗೊಂಡೋಗೋ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಏನರ್ಥ? ಇನ್ಮೇಲೆ ಗಂಜಿ ಕುಡ್ದಿದ್ದು ಸಾಕು, ನಾನು ನಿನ್ನನ್ನು ಜಾಗ ಚೇಂಜ್ ಮಾಡ್ತೀನಿ ಅನ್ನೋ ಹೊಸ ಡ್ರೀಮನ್ನು ಹೋಗಿ ಜನರಿಗೆ ಹೇಳು ಅಂತ ಮೋಶೆ ಕಳಿಸಿದ್ರು. ಇವನು ಹೋಗಿ ಹೇಳ್ತಾನೆ, ದೇವ್ರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತಾರಂತೆ, ದೇವ್ರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಹೋಗ್ತಾರಂತೆ, ದೇವ್ರು ನಿಮ್ಮನ್ನು ಬಿಡಿಸ್ತಾರಂತೆ. ಆ ಮೆಸೇಜ್ ಹೇಳೋಕ್ಕೆ ಮೋಶೆ ಇದ್ದಿದ್ದಲ್ಲಿ. ಆ ಪ್ರಸಂಗದಕ್ಕೆ ನಾನು ಇಲ್ಲಿರೋದು. ದೇವರು ನಿಮ್ಮನ್ನು ಆಶೀರ್ವಾದದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ, ದೇವರು ನಿನ್ನನ್ನು ಚೆನ್ನಾಗಿ ಮಾಡ್ತಾರಂತೆ, 2023 ಸೂಪರ್ ಆಗಿರ್ತೈತೆ ಅಂತೆ ಲೈಫು, ನಿನಗೆ ಒಂದು ಹೊಸ ಫ್ಯೂಚರ್ ಇರುತ್ತಂತೆ, ಯು ವಿಲ್ ಬಿ ಬ್ಲೆಸ್ಡ್, ಯು ವಿಲ್ ಬಿ ಹೀಲ್ಡ್ ಅಂತ ಹೇಳೋದಕ್ಕೆ ದೇವ್ರ ಮೋಶನ್ ಕಳಿಸ್ದಂಗೆ ಪಾಸ್ಟರ್ ಫಿಲಿಪ್ ಬಾಬನ್ ಕಳಿಸಿರೋದು. ಇಲ್ಲ ಪಾಸ್ಟರ್, ಅಲ್ಲಿ ಭಯಂಕರವಾದಂಥ ಊರಂತೆ, ಅಲ್ಲಿ ಹೋದ್ರೆ ನಾವು ಸತ್ತೋಗ್ತೀವಂತೆ ಅಂತ ಒಂದು 10 ಜನ ಪ್ರಸಂಗ ಮಾಡಿದ್ರು. ಯೆಹೋಶುವನು ಕಾಲೇಬನ್ ಮಾತ್ರ ಇಲ್ಲ ನಾವು ಜಯಿಸ್ಬೋದು ಅಂತ ಹೋಗಿ ಇಬ್ಬರು ಹಿಂಗೆ ಪ್ರಸಂಗ ಮಾಡಿದ್ರು. 10 ಜನ ಪ್ರಸಂಗ ಕೇಳಿ ಲಕ್ಷಾಂತರ ಜನ ಸತ್ರು, ಇಬ್ಬರು ಪ್ರಸಂಗನ ಯಾರೂ ಕೇಳಲೇ ಇಲ್ಲ. ಯಾಕೆ ಗೊತ್ತಾ? ಪ್ರಾಸ್ಪರಿಟಿ, ಸೂಪರಾಗಿದೆ ದೇಶ, ಚೆನ್ನಾಗಿದೆ ಅಂತ ಹೇಳಿದ್ದು ಯಾರು ಕೇಳಿಲ್ಲ. ನಾವು ಸತ್ತೋಗ್ತೀವಿ, ನಾವು ನಾಶ ಆಗ್ಬಿಡ್ತೀವಿ, ಇಂಥ ಪ್ರಸಂಗ 10 ಜನ ಮಾಡಿದ್ರು. ನೋಡಿ, ಮೆಜಾರಿಟಿ ಯಾರು ಮಾತಾಡ್ತಾರೋ ಜನ ಅವ್ರನ್ನೇ ನಂಬೋದು. ಇವತ್ತು ಗ್ರೇಸ್ ಪ್ರೀಚಿಂಗ್ ಮಾತಾಡೋಕ್ಕೆ ಜನ ಕಡಿಮೆ, ಅದಕ್ಕೆ ಜನ ಯಾರು ನಂಬಲ್ಲ. ದೇವ್ರು ಹೊಡಿತಾರೆ, ಶಪಿಸ್ತಾರೆ, ಓದಿತಾರೆ ಅನ್ನೋ ಪ್ರಸಂಗ ಮಾತಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ತುಂಬ ಗ್ರೂಪ್ ಅಲ್ಲೇ ಹೋಗೋದು. ಏನು ಮಾಡೋಣ? ದೇವ್ರಿಗೆ ಟೆನ್ಷನ್ ಆಯಿತು, ನಾನು ಹೇಳಿನೂ ಈ ಜನ ನಂಬಿಲ್ಲಲ್ಲಪ್ಪ, ಈ 10 ಜನ ಪ್ರಸಂಗ ಕೇಳಿ ಲಕ್ಷಾಂತರ ಜನ ಹಾಳಾಗ್ಬಿಟ್ರಲ್ಲ ಅಂತ ದೇವ್ರಿಗೆ ದುಃಖ ಆಗೋಯ್ತು. ನಾನು ಏನು ಮಾಡಲಿ? ಈ ಜನ ನಂಬ್ತಾ ಇಲ್ವಲ್ಲ. ಯೆಹೋಶುವನು ಕಾಲೇಬನ್ನು ನಂಬಿದ್ರು, ಅವ್ರು ಮಾತ್ರ ಹೋದರು. ಏನು ಮಾಡೋಕ್ಕಾಗುತ್ತೆ? ನೀವು ನಂಬಿದ್ರೆ ನನ್ನ ಹಿಂದೆ. ನಾವು ದೇವ್ರನ್ನ ಯಾವಾಗಲೂ ಹೆಂಗೆ ನೋಡ್ತೀವಿ ಗೊತ್ತಾ? ಪಾಸ್ಟರ್, ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಹಿಂಗೆದ್ರಲ್ವಾ, ಕೋಪವಾದ ದೇವರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಸ್ವಲ್ಪ ಒಳ್ಳೆ ದೇವರು, ಪ್ರಾಣ ಕೊಟ್ಟರು. ಹಳೆ ಒಡಂಬಡಿಕೆಯಲ್ಲಿ ದೇವರು ಹೆಂಗೆ ಕೋಪವಾಗಿದ್ರು. ಹಳೆ ಒಡಂಬಡಿಕೆಯಲ್ಲಿ ದೇವರು ಎಷ್ಟು ಕೋಪವಾಗಿದ್ರು ನೋಡಿ. ನಾನು ಹೋದ ವಾರ ಒಂದು ಪ್ರಸಂಗ ಮಾತಾಡಿದೆ. ಏನು ಗೊತ್ತಾ? ಪ್ರೆಸೆನ್ಸ್ ಪ್ಲಸ್ ಪ್ರಿನ್ಸಿಪಲ್ಸ್ ಈಕ್ವಲ್ ಸಕ್ಸಸ್. ಸೊ ಹಳೆ ಒಡಂಬಡಿಕೆಯಲ್ಲಿ ಬಂದ್ಬಿಟ್ಟು ತುಂಬ ಪ್ರಿನ್ಸಿಪಲ್ಸ್, ಲಾಸ್ ದೇವ್ರ ಧರ್ಮಶಾಸ್ತ್ರನ ಕೊಟ್ಟರು. ಏನು ಕೊಟ್ಟರು? ಅನ್ನೋದನ್ನು ನಾವು ನೋಡ್ಕೊಬೇಕು. ಇವತ್ತು ನೋಡಿ, ಅಂದರೆ ಪ್ರೆಸೆನ್ಸ್ ಅಂದರೆ ಏನು ಗೊತ್ತಾ? ಹ್ಯಾವಿಂಗ್ ರಿಲೇಷನ್ಶಿಪ್ ವಿತ್ ಗಾಡ್, ಅದೇ ಪ್ರೆಸೆನ್ಸ್. ಪ್ರಿನ್ಸಿಪಲ್ಸ್ ಅಂದರೆ ಏನು ಗೊತ್ತಾ? ನಾನು ಮಾಡಲೇಬೇಕು, ನಾನು ಓದಲೇಬೇಕು, ನಾನು ಇವತ್ತು ಪ್ರಾರ್ಥನೆ ಮಾಡಲೇಬೇಕು, ಇವತ್ತು ನಾನು ಕೊಡಲೇಬೇಕು. ಅಪ್ಪ, ಅದು ಪ್ರಿನ್ಸಿಪಲ್ಸ್. ನಾನು ಹೇಳ್ತೀನಿ ಗೊತ್ತಾ? ರಿಲೇಷನ್ಶಿಪ್ಪಲ್ಲಿ ನೀನು ಮಾಡು. ಮಾಡೋಕ್ಕಾಯ್ತಾ? ಮಾಡು. ಮಲಗಬೇಕಾ? ಮಲ್ಕೋ. ಕೆಲವು ನೋಡಿ, ಬೈಬಲ್ ಓದ್ಬೇಕಾರೆ ಓದ್ತಾ ಇರ್ತಾರೆ, ಹಂಗೇ ಬೈಬಲ್ ಮೇಲೆ ಗೊತ್ತಿದೆ, ಟಬಾರ್ ಅಂತ ಬಿದ್ದು ಎದ್ದೇಳ್ತಾರೆ ತಿರ್ಗಾ. ಆದರೂ ಸೋತ್ರ ಏನು ಅರ್ಥ ಆಗಲ್ಲ. ನೀನೇನು ಮಾಡಿ ಗೊತ್ತಾ? ಯು ಕ್ಲೋಸ್ ಯುವರ್ ಬೈಬಲ್, ಚೆನ್ನಾಗಿ ತಲ್ದಿಮ್ ಥರ ಇಟ್ಕೊಂಡು ಚೆನ್ನಾಗಿ ಮಲ್ಕೋ. ನೀನು ಆರಾಮಿಗೆ ಮಲ್ಬಿಟ್ಟು ತಿರ್ಗಾ ಎದ್ಬಿಟ್ಟು ಆಮೇಲೆ ಇನ್ನೊಂದ್ಸರಿ ಟ್ರೈ ಮಾಡು. ಸರಿ, ಬೇಡ, ಟ್ರೈಯೇ ಮಾಡೋದು ಬೇಡ, ನೆಕ್ಸ್ಟೇ ಓದು. ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು 10% ಕೊಡು ಅಂದರು, ಹೊಸ ಒಡಂಬಡಿಕೆಯಲ್ಲಿ ಕೊಡು ಅಂದರು. ಹೊಸ ಒಡಂಬಡಿಕೆಯಲ್ಲಿ ಪರ್ಸೆಂಟೇಜ್ ಇಟ್ಟಿಲ್ಲ, ಹಳೆ ಒಡಂಬಡಿಕೆಯಲ್ಲಿ 10% ಅಂತ ಇಟ್ಟರು. ಸರಿ, ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ದೇವ್ರು ಕೊಡು ಅಂತ ಹೇಳಿದ್ದೇನು ಗೊತ್ತಾ? ಪ್ರಿನ್ಸಿಪಲ್ ಅಲ್ಲ,
ಟು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಗಾಡ್. ಕೊಡು ಅಂತ ದೇವ್ರು ಹೇಳಿದ್ದೇನು ಗೊತ್ತಾ? ಟು ಹ್ಯಾವ್ ಎ ಫೆಲೋಶಿಪ್ ಅಂದರೆ ದೇವ್ರನ್ನ ನೀನು ಮರ್ತಿಲ್ಲ ಅನ್ನೋದು ಇದು ತೋರಿಸುತ್ತೆ. ದೇವರೇ ಈ ಸಂಬಳಕ್ಕೆ ನೀನೇಪ ಕಾರಣ ಅಂತ ಹೇಳೋದು ಅಂದರೆ ದೇವರೇ ಇದಕ್ಕೆಲ್ಲ ನೀನೇಪ ಅಂತ ಹೇಳೋ ರಿಲೇಷನ್ಶಿಪ್ಗೇನೆ ಕೊಡೋದು. ಈ ಕೊಡೋಕ್ಕೆ ಇಷ್ಟ ಇಲ್ಲದೆ ಇರೋರೇ ಏನು ಗೊತ್ತಾ, ನ್ಯೂ ಕವನೆಂಟಲ್ಲಿ ಟೈತ್ ಇದೆಯಾ? ನ್ಯೂ ಕವನೆಂಟಲ್ಲಿ 10% ಹೇಳಿದ್ರೆ ದೇವರು, ಹಳೆ ಒಡಂಬಡಿಕೆ 10%, ಹೊಸ ಒಡಂಬಡಿಕೆ 2%, ಇಲ್ಲಿ 1%. ಏನು ಶ್ರೀರಾಮ್ ಚಿಟ್ಟ ಇದು? ಅಪ್ಪ ನಿನ್ನನ್ನು ಕೊಡೋಕ್ಕೆ ಹೇಳಿದ್ದು ಟು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಗಾಡ್. ನೀನು ಯಾವಾಗೆಲ್ಲ ಕೊಡ್ತೀಯೋ ಅದು ಏನು ತೋರಿಸುತ್ತೆ ಅಂದರೆ ದೇವರೇ ಈ ಸಂಬಳಕ್ಕೆ ಕಾರಣ ನೀನೇಪ ಅಂತ ನೀನು ಯಾವಾಗಲೂ ದೇವರೊಂದಿಗೆ ಐಕ್ಯ ಇದೆ ಅಂತ ತೋರಿಸೋದೇ 10% ಕೊಡೋದು. ಇನ್ನೂ ಜಾಸ್ತಿ ನಂಬ್ತೀನಿ ಅಂದರೆ ನೀವು 20% ಕೊಡ್ಬೋದು. ದೇವ್ರ ಮೇಲೆ ಪ್ರೀತಿ ಆಗ್ತಾ ಆಗ್ತಾ 50% ಕೊಡೋರ್ನು ನಾನು ನೋಡಿದ್ದೀನಿ ರೀ. ಕೋಲ್ಗೇಟ್ ಕಂಪನಿ ಓನರು ಮಿಲಿನಿಯರು, 90% ಮಿನಿಸ್ಟ್ರಿಗೆ ಕೊಟ್ಬಿಟ್ಟು 10% ಇವತ್ತು ಅಷ್ಟು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಕೊಡಕ್ಕೆ ಇಷ್ಟ ಇಲ್ಲದೆ ಇರೋರು ಅವರೇ ಇಷ್ಟು ಕಥೆಗಳು ಕೇಳೋದು. ಬೈಬಲಲ್ಲಿ ಹಾಕಿದ್ಯಾ, ಇದು ಇಲ್ಲಿ ಬರ್ದಿದ್ಯಾ, ಇದು ಏನು ಹೇಳ್ತೈತೆ, ಅದೇನು ಹೇಳ್ತೈತೆ, ಲಾ ಹಿಂಗೆ ಹೇಳ್ತೈತೆ, ಲಾರ್ಡ್ ಹಿಂಗೆ ಹೇಳ್ತಾ ಇದ್ದಾರೆ. ನಾನೇನು ಹೇಳ್ತೀನಿ ಗೊತ್ತಾ, ರಿಲೇಷನ್ಶಿಪ್ ಇದ್ದರೆ, ಫೆಲೋಶಿಪ್ ಇದ್ದರೆ ಇದು ಮಾಡು ಕೊಡು ಅಂತ ಹೇಳೋದೇ ಬೇಕಾಗಿಲ್ಲ. ಇಫ್ ಯು ಹ್ಯಾವ್ ಎ ರಿಲೇಷನ್ಶಿಪ್ ವಿತ್ ಗಾಡ್, ಯು ವಿಲ್ ಆಟೋಮೆಟಿಕ್ಲಿ ರೀಡ್ ದ ಬೈಬಲ್. ನೀವು ಆಟೋಮೆಟಿಕ್ಕಾಗಿ ಬೈಬಲ್ ಓದ್ತೀರಾ, ಆಟೋಮೆಟಿಕ್ಕಾಗಿ ಎದ್ದು ಬಿಡ್ತೀರಾ, ಆಟೋಮೆಟಿಕ್ಕಾಗಿ ಮಾಡ್ತೀರಾ. ನನ್ನ ಕೆಲಸ ಏನು ಗೊತ್ತಾ, ಮಾಡು 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 ಅಲ್ಲ, ನಿನ್ನನ್ನು ದೇವರೊಂದಿಗೆ ಸೇರಿಸೋ. ನೀನು ದೇವರೊಂದಿಗೆ ಇದೆಯಾ, ನೀನು ದೇವ್ರು ನಿನ್ನೊಳಗಡೆ ಇದ್ದಾರೆ, ನೀನು ದೇವರಲ್ಲಿ ಇದೆಯಾ ಅಂತ ಹೇಳ್ಕೊಡೋ ಕೆಲಸದಲ್ಲಿ ನಾನು ಇದ್ದೀನಿ. ನೋಡಿ ಎಕ್ಸಾಂಪಲ್, ಆದಿಕಾಂಡ ಬರೆದ ಪುಸ್ತಕ 39ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಯೋಸೇಫನ ಸಂಗಡ ಇದ್ದಿದ್ದರಿಂದ ಅವನು ಏಳಿಗೆಗಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಓಕೆ, ಸರಿ. ದೇವರು ಯೋಸೇಫನೊಂದಿಗೆ ಇದ್ರು ಅಂತ ಸತ್ಯವೇದ ಹೇಳುತ್ತೆ. ಯೋಸೇಫನ್ ಗೊತ್ತಾ ದೇವರು ಅವನ ಜೊತೆ ಇದ್ರು ಅಂತ? 100% ಗೊತ್ತಿತ್ತು. ಹೆಂಗೆ? ಈಗ ಅವನಿಗೊಂದು ಟೆಂಪ್ಟೇಷನ್ ಬರುತ್ತೆ. ಅಲ್ಲಿ ಪೋತಿಫರನ ಹೆಂಡತಿ ಅವಳನ್ನ ಬಲವಂತ ಮಾಡ್ತಾಳೆ ಪಾಪ ಮಾಡೋದಕ್ಕೆ. ಅವನೇನು ಹೇಳ್ತಾನೆ, ನಾನು ಈ ತಪ್ಪು ಮಾಡಲ್ಲ, ಇದು ದೇವರಿಗೆ ವಿರುದ್ಧವಾದದ್ದು ಅಂತ ಹೇಳ್ತಾನೆ. ಇದನ್ನು ಯಾರು ಹೇಳ್ಕೊಟ್ರು ಅವನಿಗೆ? ಲಾ ಇತ್ತ ಅವಾಗ? 10 ಕಮ್ಯಾಂಡ್ಮೆಂಟ್ಸ್ ಬಂದಿತ್ತ? ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತ? ಹಳೆ ಒಡಂಬಡಿಕೆ ಇತ್ತ? ಹೆಂಗೆ ಗೊತ್ತಾಯ್ತು ಅವನಿಗೆ? ಇಂಟಿಮೆಸಿ ವಿತ್ ಗಾಡ್. ದೇವರೊಂದಿಗೆ ಒಬ್ಬ ಮನುಷ್ಯ ಇದ್ದರೆ ಲಾ ಹೇಳ್ತೈತಾ? ಲಾರ್ಡ್ ಲಬಕ್ದಾಸ್ ಹೇಳ್ತೈತಾ ಇಷ್ಟು ಪರ್ಸೆಂಟ್ ಅಷ್ಟು ಪರ್ಸೆಂಟ್? ಇಲ್ಲಪ್ಪ. ಇಂಟಿಮೆಸಿ, ದೇವರೊಂದಿಗಿರೋ ರಿಲೇಷನ್ಶಿಪ್ಪು ನಿನ್ನನ್ನು ಮಾಡಿಸುತ್ತೆ, ಕೊಡಿಸುತ್ತೆ, ದೇವ್ರಿಗಾಗಿ ಓಡಿಸುತ್ತೆ, ದೇವ್ರಿಗಾಗಿ ಆಡಿಸುತ್ತೆ, ದೇವ್ರಿಗಾಗಿ ಪ್ರಾರ್ಥಿಸುತ್ತೆ, ದೇವ್ರಿಗಾಗಿ ಎಲ್ಲ ಮಾಡಿಸುತ್ತೆ. ಅದಕ್ಕೆ ನಿನ್ನ ಕೆಲಸ ಏನು ಗೊತ್ತಾ, ನಾನು ಇದು ಮಾಡಬೇಕಾ ಅದು ಮಾಡಬೇಕಾ ಅನ್ನೋ ಕ್ವಶನ್ ಬೇಡ. ದೇವರೊಂದಿಗಿರು, ದೇವ್ರು ನಿನ್ನ ಜೊತೆಗಿದ್ದಾರೆ ಅಂತ ತಿಳ್ಕೊ. ಅದೇ ಒಂದು ದೊಡ್ಡ ಲೈಫಲ್ಲಿ ನಿನಗೆ ಸಕ್ಸಸ್ ಅಂತ ತಗೊಂಬರುತ್ತೆ. ನೋಡಿ, ಆ ಜಾಗ ಬಿಟ್ಟು ಓಡ್ತಾನೆ ಅವನು. ಓಡೋದಕ್ಕೆ ಕಾರಣ ಏನು? ಧರ್ಮಶಾಸ್ತ್ರ ಹೇಳ್ತಾ ವ್ಯಭಿಚಾರ ಮಾಡಬಾರದು ಓದಿದ್ನ? ಅವಾಗ ಇನ್ನೂ ಮೋಶೆ ಬಂದೇ ಇರಲಿಲ್ಲ. 10 ಕಮ್ಯಾಂಡ್ಮೆಂಟ್ಸ್ ಇನ್ನೂ ಕೊಡಲ್ಪಟ್ಟೇ ಇರಲಿಲ್ಲ. ಮತ್ತೆ ಹೆಂಗೆ ಓಡ್ದ ಅವನು? ಫೆಲೋಶಿಪ್. ಸೊ ರಿಲೇಷನ್ಶಿಪ್ಪು, ಫೆಲೋಶಿಪ್ಪು ದೇವರೊಂದಿಗೆ ಇದ್ಬಿಟ್ರೆ ನಿನಗೆಲ್ಲ 10 ಕಮ್ಯಾಂಡ್ಮೆಂಟ್, ಧರ್ಮಶಾಸ್ತ್ರ ಇದೇನು ಹೇಳ್ತೈತೆ ಅದೇನು ಹೇಳ್ತೈತೆ ಇದು ಬೇಕಾಗೇ ಇಲ್ಲ. ಸೊ 10% ಕೊಡ್ತೀನಿ ಅಂತ ಅಬ್ರಾಹಮನ್ ಹೇಳ್ತಾನೆ ದೇವರಿಗೆ, ಯಾಕೋಬನ್ ಹೇಳ್ತಾನೆ. ಇದೆಲ್ಲ ಧರ್ಮಶಾಸ್ತ್ರ ಬರೋಕ್ಕಿಂತ ಮುಂಚೆನೇ ಅವ್ರು ಕಮಿಟ್ಮೆಂಟ್ ಮಾಡ್ತಾರೆ. ದೇವರೇ 10ರಲ್ಲಿ ಒಂದು ಪಾಲು ಕೊಡ್ತೀನಿ ಅಂತ. ಆವಾಗ ಧರ್ಮಶಾಸ್ತ್ರ ಇಲ್ಲವೇ ಇರಲಿಲ್ಲ. ಹೆಂಗೆ ಇವರು ಹೇಳಿದ್ರು 10% ಕೊಡ್ತೀನಿ ಅಂತ? ಇಟ್ ಕೇಮ್ ಔಟ್ ಆಫ್ ರಿಲೇಷನ್ಶಿಪ್. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ 10% ಪಾಸ್ಟರ್, 5% ನಿನ್ನ ದೇವ್ರು ನಿನ್ನ ಮನಸ್ಸಲ್ಲಿ ಎಷ್ಟು ಖುಷಿಯಾಗಿ ಸಂತೋಷವಾಗಿ ಕೊಡಬೇಕು, ದೇವ್ರ ಮೇಲೆ ನಿನಗೆ ಎಷ್ಟು ನಂಬಿಕೆ ಇದೆ ಅಂತ ನಿನಗೆ ತೋರಿಸೋದಕ್ಕೆ ಇದನ್ನು ಮಾಡು ಅಷ್ಟೇ.
ದೇವರು ನಿಮ್ಮೊಂದಿಗೆ ಐಕ್ಯವಾಗಿ ಇರಬೇಕು, ಫೆಲೋಶಿಪ್ಪಲ್ಲಿ ಇರಬೇಕು ಅಂತ ದೇವರು ಇಷ್ಟಪಡ್ತಾರೆ. ಆದರೆ ನೀವೇನು ಅಂತೀರಾ ಅಂದರೆ, ಪಾಸ್ಟರ್ ನಾನು ಸರಿ ಇಲ್ಲ, ನಾನು ಪಾಪಿ, ನಾನು ವರ್ಸ್ಟು, ದೇವ್ರು ನನ್ನನ್ನು ಪ್ರೀತಿ ಮಾಡ್ತಾರೋ ಇಲ್ವೋ ಅನ್ನೋ ಡೌಟ್ ಇದೆಯಲ್ಲ, ಇವತ್ತು ಆ ಡೌಟನ್ನು ಯೇಸು ನಾಮದಲ್ಲಿ ಎತ್ತಾಕ್ಬಿಡಿ. ಅದಕ್ಕೆ ಒಂದು 2-3 ವಾಕ್ಯ ಕೊಡ್ತೀನಿ, ಬನ್ನಿ ಓದೋಣ. ಲೂಕನಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 18-19. ಪ್ರಾಡಿಗಲ್ ಸನ್ ಬಗ್ಗೆ ಎಲ್ಲರಿಗೂ ಗೊತ್ತು ಈ ಸ್ಟೋರಿ, ಇನ್ನೊಂದ್ಸತಿ ಓದೋಣ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೀನಿ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನೋಡಿ, ಯೋಗ್ಯನಲ್ಲ ಅಂತ ಬೈಬಲಲ್ಲಿ ಹೇಳ್ತೈತೆ. ನಾವು ಆಡ್ತೀವಲ್ಲ, ನಾನು ಯೋಗ್ಯನಲ್ಲ. ಇವಾಗ ನೀನು ಯೋಗ್ಯನಾಗಿದ್ಯಾ ಅಂತ ತಿಳ್ಕೊಳ್ಳಿ. ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಸರಿ ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗಲೇನೆ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು, ನೋಡಿ, ದೂರದಲ್ಲಿರುವಾಗಲೇ ಅವನನ್ನ ಕಂಡು ಏನ್ ಪಟ್ಟು? ಕನಿಕರ ಪಟ್ಟು. ಈಗ ಅಪ್ಪ, ನಾನು ಊಟ ಇಲ್ಲ, ನಾನು ಕೆಲಸದವನಲ್ಲಿ ನಾನೊಬ್ಬ ಕೆಲಸದವನ ಥರ ಇರ್ತೀನಿ, ನೀನು ತಪ್ಪು ಮಾಡಿಬಿಡ್ತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ ಅಂದ ಕಂಪ್ಯಾಷನ್ ಬಂತ? ಇನ್ನು ದೂರದಲ್ಲಿದ್ದಾಗಲೇ ಕಂಪ್ಯಾಷನ್ ಇತ್ತ? ನಾವು ಆಡೋ ನಾಟಕದಲ್ಲಿ ಕಂಪ್ಯಾಷನ್ ಬರಲ್ಲ. ಫಸ್ಟೇ ದೇವರು ಕಂಪ್ಯಾಷನ್ ಇಟ್ಟಿದ್ದಾರೆ. ನಾವೇನು ಅನ್ಕೊತೀವಿ, ಸ್ವಲ್ಪ ಈ ಕಡೆ ಉರುಳಾಡಿ, ಸ್ವಲ್ಪ ಆ ಕಡೆ ಉರುಳಾಡಿ, ಅಯ್ಯೋ ಅಪ್ಪ ದೇವರೇ ಕ್ಷಮಿಸಪ್ಪ ಅಂತ ಎದೆ ಹೊಡ್ಕೊಂಡು ಊಟ ಮಾಡಿದೆ 3 ದಿವಸ, ಬಟ್ಟೆನೆಲ್ಲ ಹರ್ಕೊಂಡು ಅಯ್ಯೋಯ್ಯೋ ಅಂತೆಲ್ಲ ಮಾಡಿದ್ರೆ ದೇವರು ಕನಿಕರ ಪಡ್ತಾರೆ ಅಂತ. ಅವನು ದೂರದಲ್ಲಿ ಇದ್ದಾಗಲೇ, ಅವನು ಇನ್ನೂ ಬಾಯಿ ಬಿಟ್ಟು ನಾನು ಪಾಪಿ ಅಂತ ಹೇಳೋಕ್ಕಿಂತ ಮುಂಚೆನೇ, ನಾನು ಯೋಗ್ಯನಲ್ಲ ಅಂತ ಹೇಳೋಕ್ಕಿಂತ ಮುಂಚೆನೇ ಅವನ ಮೇಲೆ ಕನಿಕರ ಪಟ್ಟು, ಅಂದರೆ ಅವ್ರ ಅಪ್ಪನ ಗೊತ್ತು ನನ್ನ ಮಗ ತಿರ್ಗಾ ಬಂದೇ ಬರ್ತಾನೆ. ಸೊ ದೇವರ ಬೋರ್ಡ್ ಏನು ಗೊತ್ತಾ? ದೇವ್ರ ಬೋರ್ಡು ಆಲ್ವೇಸ್ ವೆಲ್ಕಮ್ ಬೋರ್ಡ್. ದೇವ್ರ ಬೋರ್ಡು ಇವಾಗ ಅಂಗಡಿ ಮುಂದೆ ಹಾಕಿರ್ತಾರಲ್ಲ, ಎಲ್ಲರೋ ಈ ಬೋರ್ಡು, ಜವಾ ನೀಸಿ ಬೋರ್ಡು, ಇನ್ನು ಅವ್ರವರು ಕಂಪನಿದು ಏನಾದರೂ ಒಂದು ಬೋರ್ಡ್ ಹಾಕಿರ್ತಾರೆ ನೋಡಿ. ಆ ರೀತಿ ಪರಲೋಕದ ತಂದೆಗೆ ಬೋರ್ಡ್ ಏನು ಗೊತ್ತಾ? ಆಲ್ವೇಸ್ ವೆಲ್ಕಮ್. ಇದೇ ದೇವರ ತಂದೆಯಾದ ದೇವರ ಬೋರ್ಡು. ಯು ಕ್ಯಾನ್ ಕಮ್ ಅಟ್ ಎನಿ ಟೈಮ್. ಗಾಡ್ ಲವ್ಸ್ ಯು. ನೋಡಿ, his father saw him coming filled with love and compassion, not after seeing him ಅಥವಾ after hearing what he says. ಅವನು ಹೇಳೋದನ್ನೆಲ್ಲ ಕೇಳ್ಬಿಟ್ಟು ಕನಿಕರ ಬಂದಿಲ್ಲ. ನೋಡಿ, ಇವಾಗ ಇವನು ಬಂದು ನಾನು ಕಾಲಿಗೆ ಬೀಳ್ತೀನಪ್ಪ, ನಾನು ಕ್ಷಮಿಸ್ಬಿಡಪ್ಪ ಅಂದೆ, ಸರಿ ಏನೋ ಇಷ್ಟು ಕಾಲಿಗೆ ಬಿದ್ದು ಬೇಡಾಡ್ತಾ ಇದೆಯಾ, ಓಕೆ, ಇನ್ನೊಂದ್ಸತಿ ಹಿಂಗೆ ಮಾಡಬಾರ್ದು, ಸರಿನಾ? ಈ ನಾಟಕನೇ ಇಲ್ಲ. ದೂರದಲ್ಲಿದ್ದಾಗಲೇ his father saw him, felt compassion for him and ran. ಮಗ ಬರೋದಲ್ಲ, ಅಪ್ಪ ಓಡ್ತಾ ಇದ್ದಾರಂತೆ ಇವಾಗ. ಸನ್ ಅಲ್ಲ, ಫಾದರ್ ರ್ಯಾನ್. ವೈ? ಟು ಎಂಬ್ರೇಸ್ ಹಿಮ್, ಟು ಕಿಸ್ ಹಿಮ್. ವಾವ್! ಅದಕ್ಕೆ ನಾನು ಏನು ಹೇಳ್ತೀನಿ ಗೊತ್ತಾ? ನಾನು ನೀವು ಧಾರ್ಮಿಕ ಹೆಸರಲ್ಲಿ ನಾಟಕ ಆಡೋದಕ್ಕಿಂತ ಮುಂಚಿತೇನೆ ಪಾಪಿ ಅನ್ನೋ ಮಾತನ್ನು ಹೇಳೋದಕ್ಕಿಂತ ಮುಂಚೆನೆ ರಿಲಿಜಿಯನ್ ಹೆಸರಲ್ಲಿ ಅಯ್ಯೋ ನಾನು ಪಾಪಿ, ಐ ಆಮ್ ಎ ಸಿನ್ನರ್ ಅಂತ ಹೇಳೋಕ್ಕಿಂತ ಮುಂಚೆನೆ ಹಿ ರ್ಯಾನ್. ದಟ್ ಈಸ್ ಗ್ರೇಸ್ ಗಾಸ್ಪಲ್. ರನ್ ಟು ಜೀಸಸ್ ಅಲ್ಲ ಗ್ರೇಸ್. ಹಿ ರ್ಯಾನ್ ಟು ಯು, ದಟ್ ಈಸ್ ಗ್ರೇಸ್. Seeking God is religious. God seeking man is grace. ಇವತ್ತು ನಾನು ನೀವು ಕ್ರಿಶ್ಚಿಯಾನಿಟಿಯಲ್ಲಿ ಇದ್ದೀವಿ ಅಂದರೆ ನಾನು ನೀವು ಹುಡುಕಿದ ಏನೋ ದೊಡ್ಡ ದನ ಕಾರ್ಯ ಮಾಡಿಲ್ಲಪ್ಪ, ದೇವರು ಹುಡ್ಕೊಂಬಂದರು, ಅಲ್ಲೇ ನಾನು ನೀವು ತಪ್ಪಿಸ್ಕೊಂಡಿದ್ದು. ನಾವು ಯಾರು ಅಂತ ದೇವ್ರಿಗೆ ಗೊತ್ತು. ಇನ್ನೊಂದು ರೆವಲ್ಯೂಷನ್ ಕೊಡ್ತೀನಿ. ಯೋಹಾನನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ
7ರಿಂದ ಓದೋಣ. ಆ ಹೆಂಗಸು ಆತನಿಗೆ, ಆ. ಅಯ್ಯ, ಸೇದುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲ, ಆ. ಬಾವಿ ಆಳವಾಗಿದೆ. ಆ. ಹೀಗಿರುವಾಗ ಆ ಜೀವಕರವಾದ ನೀರು ನಿನಗೆ ಎಲ್ಲಿಂದ ಬಂತು? ನಿನಗೆ ಎಲ್ಲಿಂದ ಬಂತು ನೀರು? 7 ಕ್ವಶನ್. ನೆಕ್ಸ್ಟ್. ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ನೋಡಿ, ಇವಳೇನು ಹೇಳ್ತಾಳೆ? ನಮ್ಮ ಹಿರಿಯವನಾದ ಯಾಕೋಬನಿಗಿಂತ. ಅಂದರೆ ಇವಳಿಗೆಲ್ಲ ಗೊತ್ತು, ಥಿಯಾಲಜಿ ಗೊತ್ತು. ಯಾಕೊಬ್ಬಗೆಲ್ಲ ಯೇಸು ಸ್ವಾಮಿ ಹತ್ರ ಮಾತಾಡಬೇಕಾದ್ರೆ ಇವಳೇನು ಅನ್ಕೊಂಬಿಟ್ಲು ಅಂದರೆ, ಇವಳಿಗೆಲ್ಲ ಗೊತ್ತು. ನನಗೆ ಗೊತ್ತಲ್ವಾ ಅವರು, ನನಗೆ ಆ ಪಾಸ್ಟರ್ ಗೊತ್ತಲ್ವಾ? ಓ, ನಮ್ಮ ತಾತ ತುಂಬ ಸೇವೆ ಮಾಡ್ತಾಯಿದ್ರು. ನೋಡಿ, ಕೆಲವರು ಹೇಳ್ತಾರೆ ತಾತ ಮಾಡಿದ್ರು, ನೀನು ತಾತ ಮಾಡಿದ್ರು ಪಾಸ್ಟರ್, ನಂದೆಲ್ಲ ಗೊತ್ತಾಯಿತು. ಸರಿ, ಇವಳ ಕತೆ ಏನಂದರೆ ಥಿಯಾಲಜಿ. ಶಿ ಈಸ್ ಟಾಕಿಂಗ್ ಥಿಯಾಲಜಿ ವಿತ್ ಜೀಸಸ್. ಯಾಕೋಬ್ ಗೊತ್ತು, ಅದು ಇದು ಅಂತ ಮಾತಾಡ್ತಾವಳು. ನೋಡಿ, ಇದೆಲ್ಲ ದೇವ್ರು ಕೇಳಿಸ್ಕೊಂಡ್ರು. ಕೇಳಿಸ್ಕೊಂಡಿದ್ಮೇಲೆ ಏನು ಹೇಳ್ತಾರೆ? ಯೇಸು ಅವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಹೆಂಗೆ? ನೀನು ಯಾಕೋಬು, ಅಬ್ರಾಮ, ಈಸಾಕ, ಯಾಕೋಬ ಎಲ್ಲ ಮಾತಾಡಿದೆ. ಸರಿ, ನಿನಗೆಲ್ಲ ಥಿಯಾಲಜಿ ಗೊತ್ತು, ಹೋಗಿ ನಿಮ್ಮ ಯಜಮಾನ್ರು ಕರ್ಕೊಂಬ ಅಂತ ಹೇಳ್ತಾರೆ. ಗೋ ಕಾಲ್ ಯುವರ್ ಹಸ್ಬೆಂಡ್ ಆ್ಯಂಡ್ ಕಮ್. ಏನಕ್ಕೆ ಸ್ವಾಮಿ ಇದನ್ನು ಹೇಳಿದ್ರು? ಏನಕ್ಕೆ ಹೇಳಿದ್ರು ಹೇಳಿ ನೋಡೋಣ. ನೀವೇನು ಯೋಚನೆ ಮಾಡ್ತೀರಾ ಅಂತ. ಹೆಂಗೂ ನೀರು ಕೊಡ್ತೀವಿ, 2 ಗ್ಲಾಸಲ್ಲಿ ಇಬ್ಬರಿಗೂ ಗಂಡ ಹೆಂಡ್ತೀರು ಕೊಟ್ಬಿಡೋಣ ಅಂತನಾ? ಇಲ್ಲ, 1 ಗ್ಲಾಸ್ ನೀರು ಸಾಲಲ್ಲ, 1 ಚೊಂಬಲ್ ಕೊಟ್ಟರೆ ಇಬ್ಬರು ಕುಡ್ಕೊತಾರೆ ಅಂತನಾ? ಏನಕ್ಕೆ ಹೇಳಿರ್ಬೇಕು ಗಂಡನ ಕರ್ಕೊಂಬ ಅಂತ? ಅದಕ್ಕೆ ಆ ಹೆಂಗಸು ನನಗೆ ಗಂಡನಿಲ್ಲ ಅಂದಳು. ಯೇಸು ಆಕೆಗೆ ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ಕರೆಕ್ಟು. ನಿನಗೆ 5 ಮಂದಿ ಗಂಡಂದಿರಿದ್ದರು. ಯಾರು ಹೇಳ್ತಾರೆ ಇದು? ಕರೆಕ್ಟಿಗೆ ಹೇಳ. ಈ ಸ್ತ್ರೀ ಥಿಯಾಲಜಿ ಮಾತಾಡ್ತಾ ಇದ್ದಾಳೆ, ಯೇಸು ಸ್ವಾಮಿ ಅವಳ ಲೈಫ್ ಮಾತಾಡ್ತಾ ಇದ್ದಾರೆ. ಅಂದರೆ ಥಿಯಾಲಜಿಗೂ ಇವಳಿಗೂ ಸಂಬಂಧನೇ ಇಲ್ಲ ಅಲ್ಲಿ. ಅಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ 5 ಗಂಡಂದಿರು, ಕರೆಕ್ಟಾ? ನೀನು ಇಷ್ಟು ಥಿಯಾಲಜಿ ಮಾತಾಡ್ತೀಯ ನನ್ನ ಹತ್ರ? ಯೇಸು ಸ್ವಾಮಿ ಹೇಳ್ತಾರೆ, ಏನಕ್ಕೆ ಗೊತ್ತಾ ಹೇಳಿದ್ರು? ಗಂಡನ ಕರ್ಕೊಂಬ ಅಂತ. ಏನಕ್ಕೆ ಹೇಳ್ತಾರೆ ಅಂದರೆ, ಗಂಡ ಎಷ್ಟು ಜನ ಇದ್ದಾರೆ ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ದೇವ್ರು ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ, ನಿನಗೆ 5 ಗಂಡಂದಿರು ಸರಿ, ನಿನ್ನ ಲೈಫ್ ವರ್ಸ್ಟ್ ಸರಿ, ಆದರೂ ಐ ಮೈ ಸೆಲ್ಫ್ ವಾಲಂಟ್ರಿಲಿ ಕೇಮ್ ಟು ಯು. ನಿನ್ನ ಹತ್ರ ಯಾರು ಬರಲ್ಲ, ಆದರೆ ನಾನು ಬಂದಿದ್ದೀನಿ. ದಟ್ ಈಸ್ ಕಾಲ್ಡ್ ದ ಲವ್ ಆಫ್ ಗಾಡ್. ಇವಳು ಮಧ್ಯಾಹ್ನದಲ್ಲಿ ಯಾಕೆ ನೀರು ಎತ್ತಕ್ಕೆ ಬರಬೇಕು ಗೊತ್ತಾ? ಬೆಳಿಗ್ಗೆ ಹೊತ್ತು ಜನ ಬರ್ತಾರೆ ಬಾವಿಗೆ, ಸಾಯಂಕಾಲದ ಹೊತ್ತು ಜನ ಬರ್ತಾರೆ ಬಾವಿಗೆ. ಬಂದವರೆಲ್ಲ ಏನು ಹೇಳ್ತಾರೆ ಗೊತ್ತಾ? ನೋಡು, ಅವಳೆ 1 ಮದುವೆ ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, ಅಯ್ಯೋ ಕರ್ಮ ಥೂ, ಇದು ಒಂದು ಬಾಳ, ಇದು ಒಂದು ಹೆಂಗ್ಸ ಅಂತ ಎಲ್ಲಿ ಗೇಲಿ ಮಾಡ್ತಾರಂತ. ಮಧ್ಯಾಹ್ನದ ಹೊತ್ತು ಹೋದ್ಲಿ ಇವಳು. ಯಾಕೆ ಗೊತ್ತಾ? ಮಧ್ಯಾಹ್ನದ ಹೊತ್ತು ಜನ ಇರಲ್ಲ ಅಲ್ಲಿ, ಯಾರು ಬಾವಿಗೆ ಹೋಗೋರು ಮಧ್ಯಾಹ್ನದ ಹೊತ್ತು ಹೋಗಲ್ಲ. ಮಧ್ಯಾಹ್ನದ ಹೊತ್ತು ಬಾವಿ ಖಾಲಿಯಾಗಿರುತ್ತೆ. ಬೆಳಿಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಹೆಂಗಸರು ಕೂಡಿ ಮಾತಾಡ್ಕೊಳ್ತಾರೆ. ಎಲ್ಲಿ ಇವಳಿಗೆ ಅವಮಾನ ಆಗುತ್ತೋ ಅಂತ ಇವಳು ಮಧ್ಯಾಹ್ನದ ಹೊತ್ತು ಹೋಗ್ತಾಳೆ. ಅಂದರೆ ಜನರು ಇವಳಿಗೆ ಯಾರು ಮರ್ಯಾದೆ ಕೊಡಲ್ಲ, ಜನ ಯಾರು ಇವಳನ್ನ ಹತ್ರ ಸೇರಿಸಲ್ಲ. ಬಟ್ ಗಾಡ್, ಲೋಕ ನೋಡಿತರ ಜನ ಇವತ್ತು ಈ ಲೋಕ ನೋಡಿರೋ ರೀತಿಯಲ್ಲಿ ದೇವ್ರು ನಿನ್ನನ್ನು ನೋಡಲ್ಲಪ್ಪ. ಜನ ನೋಡೋ ರೀತಿ ಬೇರೆ ನಿನ್ನನ್ನು, ಆದರೆ ದೇವ್ರು ನಿನ್ನನ್ನು ನೋಡೋ ರೀತಿನೇ ಬೇರೆ. ಆ ರೀತಿ ಫುಲ್ ಪ್ರೀತಿ. ನೀನು ಅನ್ಕೊಂಡಿದ್ಯಾ ನೀತಿ? ನೆವರ್. ಇಲ್ಲ ಪಾಸ್ಟರ್, ನೀತಿ
ಅವಾಗಲೇ ಯಾರು ಹೇಳಿದ ಆ ಕೋತಿ? ಇಲ್ಲವೇ ಇಲ್ಲ. ಯಾವ ನೀತಿನೂ ಇಲ್ಲ. ಇಟ್ಸ್ ದೇವರ ಪ್ರೀತಿ. ವಾವ್. ಆಮೇಲೆ ಇವಳು ಏನು ಅಂದ್ಕೊಂಡ್ಲು ಅಂದರೆ, ಈಗ ಇವಳ ನೋಡಿ ಯೇಸು ಸ್ವಾಮಿ ಹತ್ರ ಮಾತಾಡ್ಬೇಕಾದ್ರೆ ಇವಳು ಏನಂತ ಗೊತ್ತಾ, ಯಾಕೋಬ ಅಬ್ರಾಹಮ ಅಂದರೆ ಇವಳು ಏನು ಅನ್ಕೊಂಡ್ಬಿಟ್ಲು ಅಂದರೆ ಇವಳ ಬಗ್ಗೆ ಏನು ಇವ್ರಿಗೆ ಗೊತ್ತಿಲ್ಲ ಅಂತ. ಅಂದರೆ ನಾನು ತುಂಬ ಪರಿಶುದ್ಧ, ನಾನು ತುಂಬ ಭಕ್ತಿ, ನಾನು ತುಂಬ ಹೋಲಿಯಾಗಿದ್ದೀನಿ ಅಂತ ಇವ್ರು ತಿಳ್ಕೊಂಡ್ಲಿ ಅಂತ ಇವಳು ಮಾತಾಡ್ತಾವಳೆ. ನೋಡಿ, ಗಂಡನ ಬಗ್ಗೆ ಮಾತಾಡಿಲ್ಲ, ಇವಳು ಥಿಯಾಲಜಿ ಮಾತಾಡ್ತಾವಳೆ. ದೇವ್ರು ಏನು ಹೇಳೋದು ಗೊತ್ತಾ, ಗೋ ಆ್ಯಂಡ್ ಬ್ರಿಂಗ್ ಯುವರ್ ಹಸ್ಬೆಂಡ್. ಆವಾಗಲೇ ಅವಳು ಹೇಳ್ತಾಳೆ ನನಗೆ ಹಸ್ಬೆಂಡ್ ಇಲ್ಲ ಅಂತಾಳೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಿನಗೆ 5 ಮಂದಿ ಗಂಡಂದಿರಿದ್ರು, ಆರನೇದು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದೆಯಾ ಅಂತನೂ ನನಗೆ ಗೊತ್ತು. ನಿನ್ನ ಹತ್ರ ಯಾರು ಬರಲ್ಲ ಅಂತನೂ ಗೊತ್ತು. ಆದರೂ ನಾನು ನಿನ್ನ ಹತ್ರ ಬಂದಿದ್ದೀನಿ. ದಟ್ ಈಸ್ ಗಾಡ್. ಅವಳ ಹತ್ರ ಹೋಗಿ ಹುಡುಕಿ ಮಾತಾಡಿದ ತಕ್ಷಣ ಇವಳಿಗೆ ಇದು ಗೊತ್ತಾಗಿದ್ದ ತಕ್ಷಣ ಏನು ನಡೆಯುತ್ತೆ ಗೊತ್ತಾ, ಹೋಗಿ ಆ ಊರಿಗೆ ಹೇಳ್ಬಿಟ್ಲು ಯೇಸು ಸ್ವಾಮಿ ಬಗ್ಗೆ. 39 ಓದಿ. ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು. ನೋಡಿ, ಇವಾಗ ಇವಳ ಹತ್ರ ಯಾರು ಮಾತಾಡ್ತಾ ಇರೋರಲ್ಲ, ಇವಾಗ ಇವಳ ಮಾತು ಕೇಳಿ ಯೇಸು ಸ್ವಾಮಿ ನಂಬೋರ್ ಥರ ಆಗ್ಬಿಟ್ರು. ಲೈಫ್ ಟ್ರಾನ್ಸ್ಫಾರ್ಮೇಷನ್. ನಿಂದು ಪಾಸ್ಟ್ ಏನು ಅಂತಲ್ಲ ದೇವ್ರು ನೋಡ್ತಾ ಇಲ್ಲ. ಈಗ ನಿನ್ನ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ಬೇಕು, ಅದೇ ದೇವ್ರು ನೋಡ್ತಾ ಇರೋದು. ನೀನು ಹಳೇದನ್ನೆಲ್ಲ ಮರ್ತುಬಿಡು, ಹೊಸ ಜೀವನ ಸ್ಟಾರ್ಟ್ ಮಾಡು. ನೋ ಪ್ರಾಬ್ಲಮ್ ಅಟ್. ಜನ ಏನಾದರೂ ಹೇಳಲಿ, ನೀನು ಸರಿ ಇಲ್ಲ ಅಂತ ಹೇಳಲಿ, ಡೋಂಟ್ ವರಿ. 5 ಮದುವೆ ಆಗಿರೋಳು ನೋಡಿ, ದೇವ್ರು ಹೇಳ್ತಾರೆ ನಿನಗೆ 5 ಮದುವೆ ಆಗಿದೆ ಅಂತ ಗೊತ್ತು, ಬಟ್ ಸ್ಟಿಲ್ ಐ ಲವ್ ಯು. ಅದಕ್ಕೇನೆ ನಾನು ಬಂದಿದ್ದೀನಿ. ಯೇಸು ಸ್ವಾಮಿ ನಿಜವಾಗ್ಲೂ ನೀರು ಬೇಕಾಗಿತ್ತು ಅಂತ ಹೋದ್ರೆ ಅಲ್ಲಿ ನೋ ವೇ. ಯೇಸು ಸ್ವಾಮಿ ಅಲ್ಲಿ ಹೋಗಿದ್ದೇನೆ ಗೊತ್ತಾ, ನೀರಿಗಾಗಿ ಅಲ್ಲ, ಆ ಸ್ತ್ರೀಗಾಗಿ. ನೀರಿಗಿಂತ ಆ ಸ್ತ್ರೀ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಆ ಸ್ತ್ರೀನ ಮೀಟ್ ಮಾಡಿದ್ರು, ಮಾತಾಡಿದ್ರು. ನನಗೆ ಗೊತ್ತು ನಿನ್ನ ಪಾಸ್ಟು, ನಿನಗೆ 5 ಮದುವೆ ಆಗೈತೆ, ನನಗೆಲ್ಲ ಗೊತ್ತು. ಡೋಂಟ್ ವರಿ, ಐ ವಿಲ್ ಗಿವ್ ಯು ಲಿವಿಂಗ್ ವಾಟರ್. ಓ ಗಾಡ್ ಈಸ್ ಹೋಲಿ. ಪರಿಶುದ್ಧವಂತರ ಹತ್ರನೇ ದೇವ್ರು ಇರೋದು. ಚೆನ್ನಾಗಿ ಪ್ರೇಯರ್ ಮಾಡು, ಅವಲೇ ದೇವ್ರು ಬರೋದು. ಏನೂ ಇಲ್ಲ. ನಿನ್ನ ವರ್ಸ್ಟ್ ಸಿಚುವೇಶನ್ನು, ನಿನ್ನ ವರ್ಸ್ಟ್ ಲೈಫಲ್ಲಿ ಗಾಡ್ ಎಂಟರ್ಡ್ ಇನ್ ಟು ಯುವರ್ ಲೈಫ್. ಓಕೆ. ಆ ಸ್ತ್ರೀ, ಒಂದು ಸ್ತ್ರೀಯಿಂದ ನೋಡಿ, ಇದು ವೇಸ್ಟ್ ಸ್ತ್ರೀ, ಯಾರು ಮಾತಾಡದೇ ಇರೋ ಸ್ತ್ರೀ, ಲೋಕನೇ ಆ ಪಟ್ಟಣದಲ್ಲಿರೋರೆಲ್ಲ ಉಗಿತಾ ಇದ್ದಂಥ ಸ್ತ್ರೀ, 5 ಪೈಸೆಗೆ ಮರ್ಯಾದೆ ಇಲ್ಲದೆ ಅಂತ ಸ್ತ್ರೀ, ಯಾರು ಕೇರ್ ಮಾಡದೇ ಇರುವಂಥ ಸ್ತ್ರೀ. ಈ ಸ್ತ್ರೀ ಮೂಲಕ ಎಷ್ಟೋ ಜನ ಯೇಸು ಸ್ವಾಮಿ ಕಡೆ ತಿರ್ಕೊಳ್ಳೋ ಥರ ಇವಳ ಲೈಫ್ ಟ್ರಾನ್ಸ್ಫಾರ್ಮ್ ಆಯಿತು. ಅದಕ್ಕೆ ನಿನ್ನ ಪಾಸ್ಟ್ ಬಿಟ್ಬಿಡು, ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತೋ ಅದೆಲ್ಲ ಬಿಟ್ಬಿಡು. ಸ್ಟಿಲ್ ಗಾಡ್ ಲವ್ಸ್ ಯು. ದೇವ್ರ ಹತ್ರ ನೀನು ಯಾವಾಗಲೂ ಬರಬೇಕು ಅಂದ್ರೂ ದೆರ್ ಈಸ್ ಎ ವೆಲ್ಕಮ್ ಬೋರ್ಡ್, ಆಲ್ವೇಸ್ ವೆಲ್ಕಮ್. ನಿಮ್ಮ ಪರಿಸ್ಥಿತಿ ಎಲ್ಲ ದೇವ್ರಿಗೆ ಗೊತ್ತು. ನೀವು ಇವಾಗ ಯಾವ ರೀತಿ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಏನು ನಿಮ್ಮ ಜೀವನ ಕತೆ ಎಲ್ಲಿ ಹೋಗ್ತೈತೆ, ಹೆಂಗಿದ್ದೀರಾ, ಎಲ್ಲ ದೇವ್ರಿಗೆ ಗೊತ್ತು. ಬಟ್ ಸ್ಟಿಲ್ ಗಾಡ್ ಲವ್ಸ್ ಯು. ಇದನ್ನ ಒಂದನ್ನ ತಿಳ್ಕೊಂಡೆ ಇವಳು ಊರಿಗೆಲ್ಲ ಹೋಗಿ ಹೇಳ್ಬಿಟ್ಲು, ನನ್ನನ್ನು ದೇವ್ರೆ ನೀನು ಇಷ್ಟು ಪ್ರೀತಿ ಮಾಡ್ತೀಯ. ಪಾಪ ಒಂದು ವೇಳೆ ಯೇಸು ಸ್ವಾಮಿ ಇವಳು ನೋಡ್ಬಿಟ್ಟು, ನೀರು ಬೇಕಾ ನಿನಗೆ? ಹೌದು ದೇವ್ರೆ, ನೀರು ಎಟರ್ನಲ್ ಲೈಫ್ ನೀರು ಕುಡಿಯೋಷ್ಟು ಯೋಗ್ಯತೆ ಇದೆಯಾ ನಿನಗೆ? ಎಷ್ಟು ಮದುವೆ ನಿನಗೆ? 1, 2, 3, 4 ಸಾಕಾ? ಇಲ್ಲ ಇನ್ನೂ ಬೇಕಾ? ನಿನಗೆ ಜೀವದ ಬಗ್ಗೆ ನೀರು ಬೇಕಾ? ಫಸ್ಟ್ ನೀನು ಹೋಗ್ತೀನಿ ನೋಡಿ ಹೆಂಗಿದೆ ಅಂತ. ಫಸ್ಟ್ ಸರಿಗಿದೆಯಾ ನೋಡು. ಎಷ್ಟು ಜನ ಪರ್ಫೆಕ್ಟ್ ಆಗಿದ್ದಾರೆ, ಅವ್ರಿಗೆ ನಾನು ಕೊಟ್ಟಿಲ್ಲ. 5 ಮದುವೆ ಆಗಿತ್ತೆ, ನಿನಗೆ ನೀರು ಬೇಕಾ? ಇನ್ನೊಂದ್ಸತಿ ಈ ಕಡೆ ಎಲ್ಲ ಬಂದ್ಬಿಟ್ಟಿಯಾ ಅಂತಾನೆ ಇವತ್ತು ಜನರು ಪ್ರೀಚ್ ಮಾಡ್ತಾ ಇರೋದು. ಬಟ್ ಆ ದೇವರಲ್ಲ ನಮ್ಮ ದೇವರು. ನಮ್ಮ ದೇವ್ರು ತುಂಬ ಒಳ್ಳೆಯವರು. ಆಮೇನ್. ಈ ಪ್ರಸಂಗನ ಕೇಳ್ತಾ ಇರೋರು ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಲಿ ಅಂತ ನಾನು ಇದನ್ನು ಮಾತಾಡ್ತಾ ಇದ್ದೀನಿ. ಈ ವಾಕ್ಯನ ಕೇಳ್ತಾ ಇರೋರ ಜೀವನಗಳು ಬದಲಾವಣೆ ಆಗುತ್ತೆ.
ನಿನ್ನ ಪ್ರೆಸೆಂಟ್ ಸಿಚುವೇಶನ್ ಬಿಟ್ಬಿಡು, ಪಾಸ್ಟ್ ಸಿಚುವೇಶನ್ ಬಿಟ್ಬಿಡು, ನಿನ್ನ ಫ್ಯೂಚರ್ ಸೂಪರ್ ಆಗಿರುತ್ತೆ ಅನ್ನೋದೇ ಇವತ್ತು ನನ್ನ ಸಂದೇಶ. ಗಾಡ್ ಬ್ಲೆಸ್ ಯು.